Hi everyone. In the previous video we discussed about algebra of sequences. In that what we discussed, if limit n tends to infinity xn equal to L and limit n tends to infinity yn equal to m, then prove that. In previous class ಅಲ್ಲಿ ಏನು ಡಿಸ್ಕಸ್ ಮಾಡಿದ್ವಿ, ಲಿಮಿಟ್ n tends to infinity xn plus yn ಈಕ್ವಲ್ ಟು ಎಲ್ ಪ್ಲಸ್ ಎಮ್ ಅಂತ ಪ್ರೂವ್ ಮಾಡಿದ್ವಿ ಅಲ್ವಾ, ಗೊತ್ತಾಗ್ತಿದೆಯಾ? ಆಲ್ಜಿಬ್ರಾ ಆಫ್ ಸೀಕ್ವೆನ್ಸಸ್ ಅಲ್ಲೇ ಈಗ ಇವತ್ತು ನಾವು ಸೆಕೆಂಡ್ ಪ್ರೂಫ್ನ ನೋಡ್ತಾ ಹೋಗೋಣ. ಏನಿದೆ ಸೆಕೆಂಡ್ ಪ್ರೂಫು? ಇಫ್ ಲಿಮಿಟ್ n tends to infinity xn equal to L and limit n tends to infinity yn equal to m, then prove that limit n tends to infinity xn minus yn ಆದಾಗ ಏನು ಬರುತ್ತೆ ಲಿಮಿಟ್ ವ್ಯಾಲ್ಯೂ? ಎಲ್ ಮೈನಸ್ ಎಮ್. ಲಿಮಿಟ್ n tends to infinity xn ಪ್ಲಸ್ yn ಆದಾಗ ಏನು ಬರುತ್ತೆ ಲಿಮಿಟ್ ವ್ಯಾಲ್ಯೂ? ಎಲ್ ಪ್ಲಸ್ ಎಮ್ ಬಂದಿತ್ತು. ಈಗೇನು ಲಿಮಿಟ್ n tends to infinity xn ಮೈನಸ್ yn ಆದಾಗ ಆರ್ ಎಚ್ ಎಸ್ ಏನು ಬರುತ್ತೆ? ಎಲ್ ಮೈನಸ್ ಎಮ್ ಅಂತ ಬರುತ್ತೆ. ಅದನ್ನ ಪ್ರೂವ್ ಮಾಡ್ತಾ ಹೋಗಬೇಕು. ನೆಕ್ಸ್ಟ್ ಪ್ರೂಫ್ ಪಾರ್ಟಿಗೆ ಬನ್ನಿ. ಪ್ರೂಫಲ್ಲೇನು? ಗಿವನ್ ಏನು ಕೊಟ್ಟಿದ್ದಾರೆ? ಗಿವನ್ ಲಿಮಿಟ್ n tends to infinity xn equal to L ಅಂತ ಕೊಟ್ಟಿದ್ದಾರೆ ಆ್ಯಂಡ್ ಲಿಮಿಟ್ n tends to infinity yn equal to m ಅಂತ ಕೊಟ್ಟಿದ್ದಾರೆ. ವಾಟ್ ವಿ ಹ್ಯಾವ್ ಟು ಪ್ರೂವ್? ಲಿಮಿಟ್ n tends to infinity xn minus yn equal to L minus m ಅಂತ ಪ್ರೂವ್ ಮಾಡಬೇಕು. ಸೊ ನೆಕ್ಸ್ಟ್ ಕನ್ಸಿಡರ್. ಏನನ್ನ ಕನ್ಸಿಡರ್ ಮಾಡ್ಕೋಬೇಕು? ಲಾಸ್ಟ್ ಪ್ರೀವಿಯಸಲ್ಲಿ ಇದನ್ನು ಪ್ರೂವ್ ಮಾಡಬೇಕಾದ್ರೂ ಕನ್ಸಿಡರ್ ಮಾಡಿಕೊಂಡು ಪ್ರೂವ್ ಮಾಡಿದ್ವಲ್ವ, ಇದನ್ನು ಅಷ್ಟೇ. ಇದನ್ನು ಪ್ರೂವ್ ಮಾಡಬೇಕು ಅಂದ್ರೆ ಏನು, ನಾವೊಂದು ಕನ್ಸಿಡರ್ ಮಾಡ್ಕೊತಾ ಹೋಗಬೇಕು. ನೆಕ್ಸ್ಟ್ ನೋಡಿ, ಇಲ್ಲಿ ಲಿಮಿಟ್ n tends to infinity xn ಪ್ಲಸ್ yn ಈಕ್ವಲ್ ಟು ಎಲ್ ಪ್ಲಸ್ ಎಮ್ ಇದ್ದಾಗ ಏನು ಕನ್ಸಿಡರ್ ಮಾಡ್ಕೊಂಡಿದ್ವಿ ಅಂದರೆ, ಅದಕ್ಕಿಂತ ಫಸ್ಟ್ ಲಿಮಿಟ್ n tends to infinity xn ಈಕ್ವಲ್ ಟು ಎಲ್ ಇದ್ದಾಗ ಆ್ಯಸ್ ಆನ್ ಡೆಫಿನಿಷನ್, ಲಿಮಿಟ್ ಡೆಫಿನಿಷನ್ ಪ್ರಕಾರ ಹೋದರೆ ಮಾಡ್ಯುಲಸ್ ಆಫ್ ಇದನ್ನ ಯಾವ ರೀತಿ ಬರಿತೀವಿ? xn ಮೈನಸ್ ಎಲ್ ಅಂತ ಬರ್ಕೊತೀವಲ್ವಾ, ಗೊತ್ತಾಗ್ತಿದೆ? ಲೆಸ್ ದ್ಯಾನ್ ಎಕ್ಸೆಲಾನ್ ಅಂತ ಬರಿತೀವಿ. ಇಲ್ಲಿ xn ಮೈನಸ್ ಎಲ್ ಅಂತ ಬರಿತೀವಿ. ಇಲ್ಲಿ ಪ್ರೀವಿಯಸ್ ಫಸ್ಟ್ ಪ್ರೂಫ್ ಮಾಡಿದ್ವಲ್ವ, ಅದು ಲಿಮಿಟ್ n tends to infinity xn ಪ್ಲಸ್ yn ಈಕ್ವಲ್ ಟು ಎಲ್ ಪ್ಲಸ್ ಎಮ್ ಇತ್ತು. ಇಲ್ಲಿ ಏನು ಕನ್ಸಿಡರ್ ಮಾಡ್ಕೊಂಡಿದ್ವಿ ಅವಾಗ? ಮಾಡ್ಯುಲಸ್ ಆಫ್ xn ಪ್ಲೇಸಲ್ಲಿ ಏನಿದೆ? xn ಪ್ಲಸ್ yn ಇದೆ. ಸೊ xn ಪ್ಲಸ್ yn ಮೈನಸ್ ಎಲ್ ಪ್ಲಸ್ ಲಿಮಿಟ್ ವ್ಯಾಲ್ಯೂ ಏನಿದೆ? ಎಲ್ ಪ್ಲಸ್ ಎಮ್ ಇದೆ. ಗೊತ್ತಾಗ್ತಿದೆ? ಇದನ್ನು ಕನ್ಸಿಡರ್ ಮಾಡ್ಕೊಂಡಿದ್ವಿ. ಅಂದರೆ ಇಲ್ಲೇನಂತ ಕನ್ಸಿಡರ್ ಮಾಡ್ಕೋಬೇಕು ನಾವೀಗ? ಮಾಡ್ಯುಲಸ್ ಆಫ್, ಇಲ್ಲೇನಿದೆ? ಮಾಡ್ಯುಲಸ್ ಆಫ್ xn ಮೈನಸ್ yn ಮೈನಸ್ ಹಾಫ್ ಎಲ್ ಮೈನಸ್ ಎಮ್ ಅಂತ ಕನ್ಸಿಡರ್ ಮಾಡ್ಕೊತೀವಿ. ಗೊತ್ತಾಗ್ತಿದೆಯಾ? ಏನು ಮಾಡ್ಕೊಂಡ್ವಿ? ಲಿಮಿಟ್ n tends to infinity xn ಮೈನಸ್ yn ಈಕ್ವಲ್ ಟು ಎಲ್ ಮೈನಸ್ ಎಮ್ ಇದೆ. ನಾವೇನು ಕನ್ಸಿಡರ್ ಮಾಡ್ಕೋಬೇಕು? ಮಾಡ್ಯುಲಸ್ ಆಫ್ xn ಮೈನಸ್ yn ಮೈನಸ್ ಎಲ್ ಮೈನಸ್ ಎಮ್ ಅಂತ ಕನ್ಸಿಡರ್ ಮಾಡ್ಕೊತಾ ಇದ್ದೀವಿ. ನೆಕ್ಸ್ಟ್ ಸಿಂಪ್ಲಿಫೈ ಮಾಡ್ತಾ ಹೋಗೋಣ. ನೆಕ್ಸ್ಟ್ ಏನು ಮಾಡ್ತೀರಾ? ಇಲ್ಲಿ ಇರುವಂಥ ಟರ್ಮ್ಸ್ನ ನಾವು ಇಲ್ಲೇನು ನಮಗೆ xn ಈಕ್ವಲ್ ಟು ಲಿಮಿಟ್ n tends to infinity xn ಈಕ್ವಲ್ ಟು ಎಲ್, ಲಿಮಿಟ್ n tends to infinity yn ಈಕ್ವಲ್ ಟು ಎಮ್ ಅಂದರೆ ಏನು ಬರುತ್ತೆ? ಮಾಡ್ಯುಲಸ್ ಆಫ್ xn ಮೈನಸ್ ಎಲ್ ಒಂದು ಟರ್ಮ್ ಬರುತ್ತೆ ಆ್ಯಂಡ್ ಮಾಡ್ಯುಲಸ್ ಆಫ್ yn ಮೈನಸ್ ಎಮ್ ಒಂದು ಟರ್ಮ್ ಬರುತ್ತೆ. ಇಲ್ಲಿ xnನ ಎಲ್ ಜೊತೆ ಎಲ್ ಜೊತೆ ಬರ್ಕೊತಾ ಹೋಗ್ತೀವಿ, yn ಎಮ್ ಜೊತೆ ಬರಿತಾ ಹೋಗ್ತೀವಿ. ನೋಡಿ ಏನಾಗುತ್ತೆ? ಈಕ್ವಲ್ ಟು ಸಪ್ರೇಟ್ ಮಾಡ್ತಾ ಹೋಗೋಣ. ಮಾಡ್ಯುಲಸ್ ಆಫ್ ಫಸ್ಟ್ ಸೈನ್ನ ಮಲ್ಟಿಪ್ಲೈ ಮಾಡೋಣ. xn ಮೈನಸ್ yn ಮೈನಸ್ ಸೈನ್ ವಿತಿನ್ ಬ್ರಾಕೆಟ್ ಮಲ್ಟಿಪ್ಲೈ ಆದರೆ ಏನಾಗುತ್ತೆ? ಮೈನಸ್ ಎಲ್ ಮೈನಸ್ ಇಂಟು ಮೈನಸ್ ಇಸ್ ಪ್ಲಸ್ ಎಮ್ ಆಯಿತು. ನೆಕ್ಸ್ಟ್ ಏನು ಮಾಡ್ತೀರಾ? xnನ ಎಲ್ ಜೊತೆ yn ಎಮ್ ಜೊತೆ ಬರ್ಕೊಳ್ಳೋಣ. ಏನು ಬರುತ್ತೆ? ಈಕ್ವಲ್ ಟು ಮಾಡ್ಯುಲಸ್ ಆಫ್ xn ಮೈನಸ್ ಎಲ್ ಅಂತ ಬರ್ಕೋಬೋದಲ್ವಾ, ದೆನ್ ಪ್ಲಸ್ ಮೈನಸ್ ಹಾಫ್ yn ಪ್ಲಸ್ ಎಮ್ ಅಂತ ಬರ್ಕೊತೀವಿ. ಗೊತ್ತಾಗ್ತಿದೆಯಾ ಯಾವ ರೀತಿ ಬರ್ಕೊಂಡ್ವಿ ಅಂತ? ನೆಕ್ಸ್ಟ್ ಇದನ್ನ ಈ ಟರ್ಮ್ಸ್ನ ಮಾಡ್ಯುಲಸ್ನ ರಿಮೂವ್ ಮಾಡಬೇಕು. ಅಂದರೆ ರಿಮೂವ್ ಅನ್ನೋ ರೀತಿಯಲ್ಲ, ಮಾಡ್ಯುಲಸ್ ಆಫ್ ಈ ಫಾರ್ಮುಲಾನ ಯೂಸ್ ಮಾಡಬೇಕು. ಮಾಡ್ಯುಲಸ್ ಆಫ್ ಎಕ್ಸ್ ಪ್ಲಸ್ ವೈ ಇದೆ ಅಂದರೆ ಏನಂತ ಬರ್ಕೊತೀವಿ? ಲೆಸ್ ದ್ಯಾನ್ ಈಕ್ವಲ್ ಟು ಮಾಡ್ ಎಕ್ಸ್ ಪ್ಲಸ್ ಮಾಡ್ ವೈ ಅಂತ ಬರಿತೀವಲ್ವ. ಸೊ ಇಲ್ಲೇನಿದೆ? ಎಕ್ಸ್ ಪ್ಲೇಸಲ್ಲಿ xn ಮೈನಸ್ ಎಲ್ ಇದೆ, ವೈ ಪ್ಲೇಸಲ್ಲಿ ಏನಿದೆ? ಮೈನಸ್ yn ಪ್ಲಸ್ ಎಮ್ ಇದೆ. ಸೊ ಇದನ್ನ ಮಾಡ್ ಎಕ್ಸ್ ಪ್ಲಸ್ ಮಾಡ್ ವೈ ಎಲ್ಲಿ ಬರ್ಕೊತೀವಿ. ನೋಡಿ ಏನಾಗುತ್ತೆ? ಈಕ್ವಲ್ ಟು ಇದು ಲೆಸ್ಸರ್ ದ್ಯಾನ್ ಈಕ್ವಲ್ ಟು ಮಾಡ್ ಆಫ್ xn ಮೈನಸ್ ಎಲ್, ಮಾಡ್ನ ಕ್ಲೋಸ್ ಮಾಡ್ತೀವಿ, ಮಾಡ್ ಎಕ್ಸ್ ಪ್ಲಸ್ ಮಾಡ್ ವೈ ಏನಿದೆ? ಮೈನಸ್ yn ಪ್ಲಸ್ ಎಮ್ ಇದೆ. ಗೊತ್ತಾಗ್ತಿದೆಯಾ? ಮೈನಸ್ yn ಪ್ಲಸ್ ಎಮ್ ಇದೆ. ಇಲ್ಲೇನು ಮಾಡ್ತೀವಿ ಅಂದರೆ ಲೆಸ್ಸರ್ ದ್ಯಾನ್ ಈಕ್ವಲ್ ಟು ಮಾಡ್ xn ಮೈನಸ್ ಎಲ್ ಪ್ಲಸ್
ಮಾಡ್ಯುಲಸ್ ವಿತಿನ್ ಮಾಡ್ಯುಲಸ್ಸನ್ನು ಈ ಮೈನಸ್ ಸೈನ್ನ ಹೊರಗಡೆ ತೆಗಿತೀನಿ. ತೆಗೆದ್ರೆ ಏನಾಗುತ್ತೆ ವೈ ಎನ್ ಮೈನಸ್ ಎಮ್ ಉಳ್ಕೊಂತು. ನಮಗೊಂದು ಫಾರ್ಮುಲಾ ಗೊತ್ತು, ಈ ರೀತಿ ಮೈನಸ್ ಸೈನ್ನ ಹೊರಗಡೆ ತೆಗೆದ್ರೆ ಏನು ಮಾಡ್ತೀವಿ, ಮಾಡ್ಯುಲಸ್ ಆಫ್ ಮೈನಸ್ ವೈ ಎನ್ ಮೈನಸ್ ಎಮ್ ಇದೆ ಅಲ್ವಾ, ಇಲ್ಲೇನು ಮಾಡ್ತೀವಿ ಮಾಡ್ಯುಲಸ್ ವಿತಿನ್ ಮಾಡ್ಯುಲಸ್ ಇದೆ ಅಂದರೆ ಇದನ್ನ ಮಾಡ್ಯುಲಸ್ ಆಫ್ ಮೈನಸ್ ಏನೂ ಇಲ್ಲ ಅಂದರೆ 1 ಅಂತ ಅನ್ಕೋಬೋದಲ್ವ, -1 ಇಂಟು ಮಾಡ್ಯುಲಸ್ ಆಫ್ ವೈ ಎನ್ ಮೈನಸ್ ಎಮ್ ಅಂತ ಬರ್ಕೋಬೋದಲ್ವ. ಸೊ ಮಾಡ್ಯುಲಸ್ ಆಫ್ -1 ಏನಾಗುತ್ತೆ +1. ಸೊ ಫೈನಲಲ್ಲಿ ಏನು ಉಳ್ಕೊಳುತ್ತೆ ವೈ ಎನ್ ಮೈನಸ್ ಎಮ್ ಅಂತಲೇ ಉಳ್ಕೊಳುತ್ತೆ. ಗೊತ್ತಾಗ್ತಿದೆಯಾ? ಸೊ ಏನು ಬರಿತೀವಿ, ಲೆಸ್ಸರ್ ದ್ಯಾನ್ ಈಕ್ವಲ್ ಟು ಮಾಡ್ಯುಲಸ್ ಆಫ್ ಎಕ್ಸ್ ಎನ್ ಮೈನಸ್ ಎಲ್ ಪ್ಲಸ್ ಇಲ್ಲೇನಾಗುತ್ತೆ ಮಾಡ್ಯುಲಸ್ ಆಫ್ ವೈ ಎನ್ ಮೈನಸ್ ಎಮ್ ಅಂತ ಬರ್ಕೋಬೋದಲ್ವಾ. ಗೊತ್ತಾಗ್ತಿದೆಯಾ? ಅಥವಾ ಯಾವ ಕಂಡೀಷನ್ ಯೂಸ್ ಮಾಡ್ತೀವಿ ಅಂದರೆ ಇನ್ನೊಂದು ಲಾಸ್ಟ್ ಪ್ರೀವಿಯಸ್ ಹೇಳಿದೆ ಅಲ್ವಾ, ಮಾಡ್ಯುಲಸ್ ಆಫ್ ಎಕ್ಸ್ ಮೈನಸ್ ವೈ ಇದ್ದರೆ ಅದನ್ನ ಮಾಡ್ಯುಲಸ್ ಆಫ್ ವೈ ಮೈನಸ್ ಎಕ್ಸ್ ಅಂತಲೂ ಬರ್ಕೋಬೋದಲ್ವಾ. ಆ ರೀತಿನಾದರೂ ಯೂಸ್ ಮಾಡ್ಕೋಬೋದು. ಇಲ್ಲೂ ಅಷ್ಟೇ ಮೈನಸ್ ಸೈನ್ನ ಹೊರಗಡೆ ಕಾಮನ್ ಆಗಿ ತೆಗೆದಿದ್ದೀವಿ. ವಿತಿನ್ ಮಾಡ್ಯುಲಸ್ಸು ನೆಗೆಟಿವ್ ಸೈನ್ ಇದ್ದರೆ ಪಾಸಿಟಿವ್ ಆಗಿದೆ, ಆವಾಗ ವೈ ಮೈನಸ್ ಎಕ್ಸ್ ಆಗಿದೆ. ಇದು ಸೇಮ್. ಇನ್ನೇನು ಏನಾಯಿತು ಫೈನಲಲ್ಲಿ ಲೆಸ್ ದ್ಯಾನ್ ಈಕ್ವಲ್ ಟು ಮಾಡ್ ಎಕ್ಸ್ ಎನ್ ಮೈನಸ್ ಎಲ್ ಪ್ಲಸ್ ಮಾಡ್ ವೈ ಎನ್ ಮೈನಸ್ ಎಮ್ ಬಂತು. ಇದನ್ನು ಈಕ್ವೇಷನ್ 1 ಅಂತ ಕನ್ಸಿಡರ್ ಮಾಡ್ಕೊಳ್ಳೋಣ. ನಾವು ಇಲ್ಲೇನು ಕೊಟ್ಟಿದ್ದಾರೆ, ಗಿವನು ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ ಎಕ್ಸ್ ಎನ್ ಈಕ್ವಲ್ ಟು ಎಲ್. ಇದನ್ನು ಕನ್ಸಿಡರ್ ಮಾಡ್ಕೊಳ್ಳೋಣ. ನಾವು ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ ಎಕ್ಸ್ ಎನ್ ಈಕ್ವಲ್ ಟು ಎಲ್ ಆದರೆ ಲಿಮಿಟ್ ಡೆಫಿನಿಷನ್ ಏನು ಹೇಳುತ್ತೆ, ಫಾರ್ ಅ ಗಿವನ್ ಎಕ್ಸಲಾನ್, ಫಾರ್ ಎ ಗಿವನ್ ಎಕ್ಸಲಾನ್, ಇಲ್ಲಿ 2 ಲಿಮಿಟ್ ವ್ಯಾಲ್ಯೂ ಇರೋದ್ರಿಂದ 2 ಸೀಕ್ವೆನ್ಸಸ್ ಇರೋದ್ರಿಂದ ನಾವೇನು ಮಾಡ್ತೀವಿ ಎಕ್ಸಲಾನ್ 1 ಮತ್ತು ಎಕ್ಸಲಾನ್ 2 ಅಂತ ಚೂಸ್ ಮಾಡ್ತೀವಿ. ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ ಎಕ್ಸ್ ಎನ್ ಈಕ್ವಲ್ ಟು ಎಲ್ ಫಾರ್ ಎ ಗಿವನ್ ಎಕ್ಸಲಾನ್ 1 ಗ್ರೇಟರ್ ದ್ಯಾನ್ 0 ದೇರ್ ಎಕ್ಸಿಸ್ಟ್ m1 ಬಿಲಾಂಗ್ಸ್ ಟು ಎನ್ ಸಚ್ ದಟ್ ಲಿಮಿಟ್ ಡೆಫಿನೇಷನ್ ಯೂಸ್ ಮಾಡ್ತಿರೋದು. ಸಚ್ ದಟ್ ಕಂಡೀಷನ್ ಏನಾಗುತ್ತೆ, ಮಾಡ್ ಎಕ್ಸ್ ಎನ್ ಮೈನಸ್ ಎಲ್ ಲೆಸ್ಸರ್ ದ್ಯಾನ್ ಎಕ್ಸಲಾನ್ 1 ಫಾರ್ ಆಲ್ ಎನ್ ಗ್ರೇಟರ್ ದ್ಯಾನ್ ಈಕ್ವಲ್ ಟು m1 ಅಂತ ಬರಿಬೋದಲ್ವಾ. ಸಿಮಿಲರ್ಲಿ ಇನ್ನೊಂದೇನಿದೆ ಸೀಕ್ವೆನ್ಸು ವೈ ಎನ್ ಇದೆ. ಸೊ ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ ವೈ ಎನ್ ಈಕ್ವಲ್ ಟು ಏನಿದೆ ಲಿಮಿಟ್ ವ್ಯಾಲ್ಯೂ ಎಮ್ ಇದೆ. ಲಿಮಿಟ್ ಡೆಫಿನೇಷನ್ ಏನು ಹೇಳುತ್ತೆ, ಫಾರ್ ಅ ಗಿವನ್ ಎಕ್ಸಲಾನ್ 2 ಗ್ರೇಟರ್ ದ್ಯಾನ್ 0 ದೇರ್ ಎಕ್ಸಿಸ್ಟ್ m2 ಬಿಲಾಂಗ್ಸ್ ಟು ಎನ್ ಆಗುತ್ತೆ. ಸಚ್ ದಟ್ ಕಂಡೀಷನ್ ಏನು, ಮಾಡ್ ವೈ ಎನ್ ಮೈನಸ್ ಎಮ್ ಲೆಸ್ಸರ್ ದ್ಯಾನ್ ಎಕ್ಸಲಾನ್ 2 ಫಾರ್ ಆಲ್ ಎನ್ ಗ್ರೇಟರ್ ದ್ಯಾನ್ ಈಕ್ವಲ್ ಟು m2 ಅಂತ ಬರ್ಕೋಬೋದಲ್ವಾ. ಗೊತ್ತಾಗ್ತಿದೆಯಾ? ಫ್ರಮ್ 1 ಇಂಪ್ಲೈಸ್ 1 ಏನಿದೆ, ಮಾಡ್ಯುಲಸ್ ಆಫ್ ಎಕ್ಸ್ ಎನ್ ಮೈನಸ್ ವೈ ಎನ್ ಮೈನಸ್ ಆಫ್ ಎಲ್ ಮೈನಸ್ ಎಮ್ ಲೆಸ್ಸರ್ ದ್ಯಾನ್ ಈಕ್ವಲ್ ಟು ಮಾಡ್ ಎಕ್ಸ್ ಎನ್ ಮೈನಸ್ ಎಲ್ ಪ್ಲಸ್ ಮಾಡ್ ವೈ ಎನ್ ಮೈನಸ್ ಎಮ್ ಇದೆ. ಇಲ್ಲಿ ನೋಡಿ ಈ 1 ಏನಾಗುತ್ತೆ ಅಂದರೆ ಲೆಫ್ಟ್ ಹ್ಯಾಂಡ್ ಸೈಡ್ ಹಾಗೆ ಬರ್ಕೊತೀನಿ. ಲೆಫ್ಟ್ ಹ್ಯಾಂಡ್ ಸೈಡ್ ಮಾಡ್ಯುಲಸ್ ಆಫ್ ಎಕ್ಸ್ ಎನ್ ಮೈನಸ್ ವೈ ಎನ್ ಮೈನಸ್ ಆಫ್ ಎಲ್ ಮೈನಸ್ ಎಮ್. ಈಗ ಆರ್ ಎಚ್ ಎಸ್ ಲೆಸ್ಸರ್ ದ್ಯಾನ್ ಈಕ್ವಲ್ ಇದೆ ಇಲ್ಲಿ. ಗೊತ್ತಾಗ್ತಿದೆಯಾ? ಮಾಡ್ ಎಕ್ಸ್ ಎನ್ ಮೈನಸ್ ಎಲ್ ಅಂದರೆ ಏನು, ಮಾಡ್ ಎಕ್ಸ್ ಎನ್ ಮೈನಸ್ ಎಲ್ ಅಂದರೆ ಲೆಸ್ ದ್ಯಾನ್ ಎಕ್ಸಲಾನ್ 1 ಲೆಸ್ಸರ್ ದ್ಯಾನ್ ಎಕ್ಸಲಾನ್ 1 ಪ್ಲಸ್ ಮಾಡ್ ವೈ ಎನ್ ಮೈನಸ್ ಎಮ್ ಅಂದ್ರೇನು, ಲೆಸ್ಸರ್ ದ್ಯಾನ್ ಎಕ್ಸಲಾನ್ 2 ಇದೆ. ಇನ್ ಈಕ್ವಾಲಿಟಿ ಲೆಸ್ಸರ್ ದ್ಯಾನ್ ಆಗುತ್ತೆ, ಇಲ್ಲಿ ಎಕ್ಸಲಾನ್ 2 ಆಗುತ್ತೆ. ಗೊತ್ತಾಗ್ತಿದೆ? ಇದನ್ನ ಈಕ್ವೇಷನ್ 2 ಅಂತ ತೊಗೊತೀವಿ. ಇಲ್ಲಿ ಎಕ್ಸಲಾನ್ 1 ಎಕ್ಸಲಾನ್ 2 ಇದೆ. ಎಕ್ಸಲಾನ್ 1 ಎಕ್ಸಲಾನ್ 2 ಗ್ರೇಟರ್ ದ್ಯಾನ್ 0 ಆಗಿದೆ. ನೆಕ್ಸ್ಟ್ ಫಾರ್ ಸಿಂಪ್ಲಿಫಿಕೇಷನ್ಗೋಸ್ಕರ ಏನು ಮಾಡ್ತೀವಿ, ಚೂಸ್ ಎಕ್ಸಲಾನ್ 1 ಈಕ್ವಲ್ ಟು ಎಕ್ಸಲಾನ್ 2 ಈಕ್ವಲ್ ಟು ಎಕ್ಸಲಾನ್ ಬೈ 2. ಇಲ್ಲಿ ಎಕ್ಸಲಾನ್ 1 ಮತ್ತು ಎಕ್ಸಲಾನ್ 2ನ ನಾವು ಎಕ್ಸಲಾನ್ 1 ಮತ್ತು ಎಕ್ಸಲಾನ್ 2ನ ನಾವು ಎಕ್ಸಲಾನ್ ಬೈ 2 ಅಂತ ತೊಗೊತೀವಿ. ಮತ್ತು ಎಮ್ ಈಕ್ವಲ್ ಟು ಮ್ಯಾಕ್ಸಿಮಮ್ ಆಫ್ m1, m2 ಅಂತ ಬರ್ಕೋಬೋದು ಮಾಡಿದ್ವಿ. ಎಮ್ ಈಕ್ವಲ್ ಟು ಮ್ಯಾಕ್ಸಿಮಮ್ ಆಫ್ m1, m2 ಅಂತ ಬರ್ಕೊಂಡ್ವಿ. ಸೊ ಅವಾಗ ಈಕ್ವೇಷನ್ 2 ಏನಾಗುತ್ತೆ, ಈಕ್ವೇಷನ್ 2 ಏನಿದೆ, ಮಾಡ್ಯುಲಸ್ ಆಫ್ ಎಕ್ಸ್ ಎನ್ ಮೈನಸ್ ವೈ ಎನ್ ಮೈನಸ್ ವಿತಿನ್ ಬ್ರಾಕೆಟ್ ಎಲ್ ಮೈನಸ್ ಎಮ್ ಲೆಸ್ಸರ್ ದ್ಯಾನ್ ಎಕ್ಸಲಾನ್ 1 ಪ್ಲಸ್ ಎಕ್ಸಲಾನ್ 2 ಇದೆ. ಈಕ್ವೇಷನ್ 2 ಏನಾಗುತ್ತೆ, ಎಕ್ಸಲಾನ್ 1 ಮತ್ತು ಎಕ್ಸಲಾನ್ 2ನ ಚೂಸ್ ಮಾಡಿದ್ದೀವಿ. m1 m2 ಅಂದರೆ ಏನು ಅಂತಲೂ ಗೊತ್ತಾಗಿದೆ. ಸೊ 2 ಇಂಪ್ಲೈಸ್ ಮಾಡ್ಯುಲಸ್ ಆಫ್ ಎಕ್ಸ್ ಎನ್ ಮೈನಸ್ ವೈ ಎನ್ ಮೈನಸ್ ಆಫ್ ಎಲ್ ಮೈನಸ್ ಎಮ್ ಲೆಸ್ಸರ್ ದ್ಯಾನ್ ಎಕ್ಸಲಾನ್ 1 ವ್ಯಾಲ್ಯೂ ಏನು, ಎಕ್ಸಲಾನ್ ಬೈ 2, ಎಕ್ಸಲಾನ್ 2 ವ್ಯಾಲ್ಯೂ ಏನು, ಎಕ್ಸಲಾನ್ ಬೈ 2ನೇ ಅಲ್ವಾ. ಫಾರ್ ಆಲ್ ಎನ್ ಗ್ರೇಟರ್ ದ್ಯಾನ್ ಈಕ್ವಲ್ ಟು m1 m2 ಇದ್ದಿದ್ದು ಏನಾಗುತ್ತೆ, ಎಮ್ ಆಗುತ್ತೆ. ಸೊ ಸಿಂಪ್ಲಿಫೈ ಮಾಡ್ತಾ ಹೋಗಿ. ನೆಕ್ಸ್ಟ್ ಮಾಡ್ಯುಲಸ್ ಆಫ್ ಎಕ್ಸ್ ಎನ್ ಮೈನಸ್ ವೈ ಎನ್ ಮೈನಸ್ ಎಲ್ ಮೈನಸ್ ಎಮ್ ಮಾಡ್ನ ಕ್ಲೋಸ್ ಮಾಡ್ತಿದ್ದೀನಿ. ಲೆಸ್ ದ್ಯಾನ್ ಎಕ್ಸಲಾನ್ ಬೈ 2 ಪ್ಲಸ್ ಎಕ್ಸಲಾನ್ ಬೈ 2 ಅಂದರೆ ಏನಾಗುತ್ತೆ, ಎಕ್ಸಲಾನ್ ಫಾರ್ ಆಲ್ ಎನ್ ಗ್ರೇಟರ್ ದ್ಯಾನ್ ಈಕ್ವಲ್ ಟು ಎಮ್ ಅಂತ ಬರಿಬೋದಲ್ವಾ. ಈಗ ಲಿಮಿಟ್ ಡೆಫಿನೇಷನ್ ನೋಡಿ,
ಲಿಮಿಟ್ ಡೆಫಿನಿಷನಲ್ಲಿ ಲಿಮಿಟ್ ಆ್ಯಸ್ n ಟೆನ್ಸ್ ಟು ಇನ್ಫಿನಿಟಿ ಎಕ್ಸ್ ಎನ್ ಈಕ್ವಲ್ ಟು ಎಲ್ ಅಂತ ಇದೆ ಅಂದರೆ ನಾವು ಲಿಮಿಟ್ ಡೆಫಿನಿಷನಲ್ಲಿ ಏನಂತ ಬರ್ಕೊಂತೀವಿ ಮಾಡ್ ಎಕ್ಸ್ ಎನ್ ಸಚ್ ದಟ್ ಆಗಿದ್ಮೇಲೆ ಮಾಡ್ ಎಕ್ಸ್ ಎನ್ ಮೈನಸ್ ಎಲ್ ಲೆಸ್ಸರ್ ದ್ಯಾನ್ ಎಕ್ಸೆಲಾನ್ ಅಂತ ಬರಿತೀವಲ್ವ. ಇಲ್ಲಿ ಮಾಡ್ ಎಕ್ಸ್ ಎನ್ ಮೈನಸ್ ಎಲ್ ಲೆಸ್ಸರ್ ದ್ಯಾನ್ ಎಕ್ಸೆಲಾನ್ ಆದರೆ ದೇರ್ ಫೋರ್ ಲಿಮಿಟ್ ಎನ್ ಟೆನ್ಸ್ ಟು ಇನ್ಫಿನಿಟಿ ಎಕ್ಸ್ ಎನ್ ಈಕ್ವಲ್ ಟು ಎಲ್ ಅಂತಲೂ ಬರಿತೀವಲ್ವ. ಸೊ ಇಲ್ಲೇನಾಗುತ್ತೆ ಮಾಡ್ಯುಲಸ್ ಆಫ್ ಎಕ್ಸ್ ಎನ್ ಮೈನಸ್ ವೈ ಎನ್ ಮೈನಸ್ ವಿತಿನ್ ಬ್ರಾಕೆಟ್ ಎಲ್ ಮೈನಸ್ ಎಮ್ ಲೆಸ್ ದ್ಯಾನ್ ಎಕ್ಸೆಲಾನ್ ಅಂತ ಬರೆದಿದ್ದೀವಿ. ಸೊ ಇದೇನಾಗುತ್ತೆ ಇಲ್ಲಿ ಎಕ್ಸ್ ಎನ್ ಪ್ಲೇಸಲ್ಲಿ ಎಕ್ಸ್ ಎನ್ ಮೈನಸ್ ವೈ ಎನ್ ಇದೆ ಮತ್ತು ಎಲ್ ಪ್ಲೇಸಲ್ಲಿ ಎಲ್ ಮೈನಸ್ ಎಮ್ ಇದೆ. ಸೊ ಲೆಸ್ ದ್ಯಾನ್ ಎಕ್ಸೆಲಾನ್ ಆಯಿತು ಅಂದರೆ ದೇರ್ ಫೋರ್ ಫೈನಲಿ ಯಾವ ರೀತಿ ಬರಿಬೋದು ಲಿಮಿಟ್ ಎನ್ ಟೆನ್ಸ್ ಟು ಇನ್ಫಿನಿಟಿ ಎಕ್ಸ್ ಎನ್ ಮೈನಸ್ ವೈ ಎನ್ ಈಕ್ವಲ್ ಟು ಎಲ್ ಮೈನಸ್ ಎಮ್ ಅಂತ ಬರಿಬೋದಲ್ವಾ. ಗೊತ್ತಾಗ್ತಿದೆಯಾ? ನಾವು ಪ್ರೂವ್ ಮಾಡಬೇಕಾಗಿದ್ದೇನು ಇದೇನೆ. ಸೊ ಹೆನ್ಸ್ ದ ಪ್ರೂಫ್ ಇಲ್ಲಿಗೆ ಪ್ರೂಫ್ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ನೋಟ್ ಇದೆ. ಇಲ್ಲಿ ನೋಟ್ ಏನು ಹೇಳುತ್ತಪ್ಪ ಅಂದರೆ ದ ಕಾನ್ವರ್ಸ್ ಆಫ್ ದ ಥಿಯರಮ್ ಏನಿದೆ ಲಿಮಿಟ್ ಎನ್ ಟೆನ್ಸ್ ಟು ಇನ್ಫಿನಿಟಿ ಎಕ್ಸ್ ಎನ್ ಮೈನಸ್ ವೈ ಎನ್ ಈಕ್ವಲ್ ಟು ಎಲ್ ಮೈನಸ್ ಎಮ್ ಬಂತಲ್ವಾ. ನಾವು ಇದನ್ನು ಪ್ರೂವ್ ಮಾಡಿದ್ವಲ್ವ. ಇದ್ರ ಕಾನ್ವರ್ಸ್ ಅಂದರೆ ಎಲ್ ಮೈನಸ್ ಎಮ್ಮು ನಾಟ್ ಈಕ್ವಲ್ ಟು ನಾಟ್ ಇಂಪ್ಲೈ ಅಂದರೆ ಎಲ್ ಮೈನಸ್ ಎಮ್ ಡಸಂಟ್ ಇಂಪ್ಲೈ ಲಿಮಿಟ್ ಎನ್ ಟೆನ್ಸ್ ಟು ಇನ್ಫಿನಿಟಿ ಎಕ್ಸ್ ಎನ್ ಮೈನಸ್ ವೈ ಎನ್ಗೆ ಇಂಪ್ಲೈ ಆಗಲ್ಲ ಅಂತ. ಗೊತ್ತಾಗ್ತಿದೆಯಾ? ಇಲ್ಲಿ ಎಲ್ ಅಂದ್ರೇನು ಲಿಮಿಟ್ ಎನ್ ಟೆನ್ಸ್ ಟು ಇನ್ಫಿನಿಟಿ ಎಕ್ಸ್ ಎನ್ ಮೈನಸ್ ಲಿಮಿಟ್ ಎನ್ ಟೆನ್ಸ್ ಟು ಇನ್ಫಿನಿಟಿ ವೈ ಎನ್ ಅಂತ ಡಸಂಟ್ ಇಂಪ್ಲೈ ಲಿಮಿಟ್ ಎನ್ ಟೆನ್ಸ್ ಟು ಇನ್ಫಿನಿಟಿ ಎಕ್ಸ್ ಎನ್ ಮೈನಸ್ ವೈ ಎನ್ ಅಂತ. ಸೊ ಇದಕ್ಕೊಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಕನ್ಸಿಡರ್ ಎಕ್ಸ್ ಎನ್ ಸೀಕ್ವೆನ್ಸ್ ಎಕ್ಸ್ ಎನ್ನ ಏನಂತ ಕನ್ಸಿಡರ್ ಮಾಡ್ಕೊತಾ ಇದ್ದೀವಿ ಎನ್ ಅಂತ ತೊಗೊತಾ ಇದ್ದೀವಿ ಆ್ಯಂಡ್ ಸೀಕ್ವೆನ್ಸ್ ವೈ ಎನ್ ಈಕ್ವಲ್ ಟು ಎನ್ ಅಂತಲೇ ತೊಗೊತಿದ್ದೀನಿ. ಟು ಡಿಫ್ರೆಂಟ್ ಸೀಕ್ವೆನ್ಸಸ್. ಅದ್ರದ್ದು ವ್ಯಾಲ್ಯೂ ಏನಿದೆ ಸೀಕ್ವೆನ್ಸ್ ಏನಿದೆ ಇಲ್ಲಿ ಎಕ್ಸ್ ಎನ್ನಿಗೆ ಎನ್ ವೈ ಎನ್ನು ಎನ್ ಅಂತ ತೊಗೊಂಡಿದ್ದೀವಿ. ಕ್ಲಿಯರ್ಲಿ ಏನಾಗುತ್ತೆ ಲಿಮಿಟ್ ಎನ್ ಟೆನ್ಸ್ ಟು ಇನ್ಫಿನಿಟಿ ಎಕ್ಸ್ ಎನ್ ಮೈನಸ್ ವೈ ಎನ್ ಎಕ್ಸ್ ಎನ್ ಮೈನಸ್ ವೈ ಎನ್ ಆದರೆ ಏನಾಗುತ್ತೆ ಲಿಮಿಟ್ ಎನ್ ಟೆನ್ಸ್ ಟು ಇನ್ಫಿನಿಟಿ ಎಕ್ಸ್ ಎನ್ ಅಂದ್ರೇನು ಎನ್ ವೈ ಎನ್ ಅಂದರೆ ಎನ್. ಸೊ ಎನ್ ಮೈನಸ್ ಎನ್ ಇಸ್ 0 ಬರುತ್ತೆ. ಲಿಮಿಟ್ ಎನ್ ಟೆನ್ಸ್ ಟು ಇನ್ಫಿನಿಟಿ ಎನ್ ಮೈನಸ್ ಎನ್ 0 ದಿಸ್ ಈಕ್ವಲ್ ಟು ಲಿಮಿಟ್ನ ಅಪ್ಲೈ ಮಾಡಿದರೆ 0ನೇ ಬರುತ್ತೆ ಅಲ್ವಾ. ವಿಚ್ ಎಕ್ಸಿಸ್ಟ್ ಒಂದು ಲಿಮಿಟ್ ವ್ಯಾಲ್ಯೂ ಎಕ್ಸಿಸ್ಟ್ ಆಯಿತು. ಬಟ್ ಲಿಮಿಟ್ ಎನ್ ಟೆನ್ಸ್ ಟು ಇನ್ಫಿನಿಟಿ ಸಪ್ರೇಟಾಗಿ ಮಾಡೋಣ. ಎಕ್ಸ್ ಎನ್ ಈಕ್ವಲ್ ಟು ಎಕ್ಸ್ ಎನ್ ಏನಿದೆ ಲಿಮಿಟ್ ಎನ್ ಟೆನ್ಸ್ ಟು ಇನ್ಫಿನಿಟಿ ಎಕ್ಸ್ ಎನ್ ಅಂದ್ರೇನು ಎನ್ ಟೆನ್ಸ್ ಟು ಇನ್ಫಿನಿಟಿ ಅಂದರೆ ಇನ್ಫಿನಿಟಿ ಆಗುತ್ತೆ. ನೆಕ್ಸ್ಟ್ ಏನು ಲಿಮಿಟ್ ಎನ್ ಟೆನ್ಸ್ ಟು ಇನ್ಫಿನಿಟಿ ವೈ ಎನ್ ಈಕ್ವಲ್ ಟು ಲಿಮಿಟ್ ಎನ್ ಟೆನ್ಸ್ ಟು ಇನ್ಫಿನಿಟಿ ವೈ ಎನ್ ಅಂದ್ರೇನು ಎನ್ ಟೆನ್ಸ್ ಟು ಇನ್ಫಿನಿಟಿ ಅಂದರೆ ಇನ್ಫಿನಿಟಿ ಬರುತ್ತೆ. ವಿಚ್ ಬೋತ್ ಡಸಂಟ್ ಎಕ್ಸಿಸ್ಟ್ ಬಟ್ ಲಿಮಿಟ್ ವ್ಯಾಲ್ಯೂ ಎಕ್ಸಿಸ್ಟ್ ಆಗಿದೆ. ಇಲ್ಲೇನು ಇಂಪ್ಲೈ ಆಯಿತಾ? ಇಲ್ಲ. ಸೊ ಬೋತ್ ಡಸಂಟ್ ಎಕ್ಸಿಸ್ಟ್ ಆಗುತ್ತೆ. ಸೊ ದೇರ್ ಫೋರ್ ಕಾನ್ವರ್ಸ್ ಏನಾಗುತ್ತೆ ಅವಾಗ ದ ಕಾನ್ವರ್ಸ್ ಈಸ್ ನಾಟ್ ಟ್ರೂ ಆಗುತ್ತೆ. ಗೊತ್ತಾಗ್ತಿದೆಯಾ? ಕಾನ್ವರ್ಸ್ ಏನಾಗುತ್ತೆ ನಾಟ್ ಟ್ರೂ. ಇಟ್ಸ್ ಅ ಕಾನ್ವರ್ಸ್ ಆಫ್ ದ ಥಿಯರಮ್ ಈಸ್ ನಾಟ್ ಟ್ರೂ. ನೆಕ್ಸ್ಟ್ ಥರ್ಡ್ ಪ್ರೂಫ್ ಏನು ಪ್ರೂವ್ ಮಾಡಬೇಕು ನಾವಿಲ್ಲಿ ಲಿಮಿಟ್ ಎನ್ ಟೆನ್ಸ್ ಟು ಇನ್ಫಿನಿಟಿ ಎಕ್ಸ್ ಎನ್ ಈಕ್ವಲ್ ಟು ಎಲ್ ಅಂತ ಇದೆ. ಲಿಮಿಟ್ ಎನ್ ಟೆನ್ಸ್ ಟು ಇನ್ಫಿನಿಟಿ ವೈ ಎನ್ ಈಕ್ವಲ್ ಟು ಎಮ್ ಅಂತ ಕೊಟ್ಟಿದ್ದಾರೆ. ನಾವೇನು ಪ್ರೂವ್ ಮಾಡಬೇಕು ಲಿಮಿಟ್ ಆ್ಯಸ್ ಎನ್ ಟೆನ್ಸ್ ಟು ಇನ್ಫಿನಿಟಿ ಎಕ್ಸ್ ಎನ್ ಇಂಟು ವೈ ಎನ್ ಈಕ್ವಲ್ ಟು ಎಲ್ ಇಂಟು ಎಮ್. ಫಸ್ಟ್ ಪ್ರೂಫಲ್ಲಿ ಏನು ಮಾಡಿದ್ವಿ ಅಂಡರ್ ಅಡಿಷನ್ ಮಾಡಿದ್ವಿ. ಸೆಕೆಂಡ್ ಪ್ರೂಫ್ ಅಂಡರ್ ಸಬ್ಟ್ರಾಕ್ಷನ್ ಆಯಿತು. ಈಗ ಥರ್ಡ್ ಪ್ರೂಫ್ ಏನು ಅಂಡರ್ ಮಲ್ಟಿಪ್ಲಿಕೇಶನಲ್ಲಿ ಯಾವ ರೀತಿ ಬರುತ್ತೆ ಪ್ರೂಫ್ ಅಂತ ನೋಡ್ತಾ ಹೋಗೋಣ. ಎಂದರೆ ಲಿಮಿಟ್ ಎನ್ ಟೆನ್ಸ್ ಟು ಇನ್ಫಿನಿಟಿ ಎಕ್ಸ್ ಎನ್ ಇಂಟು ವೈ ಎನ್ ಈಕ್ವಲ್ ಟು ಎಲ್ ಇಂಟು ಎಮ್ ಅಂತ ಪ್ರೂವ್ ಮಾಡಬೇಕು. ಗೊತ್ತಾಗ್ತಿದೆಯಾ? ಪ್ರೂಫ್ ಪಾರ್ಟಿ ಬರೋಣ. ಪ್ರೂಫು ಏನಿದೆ ಲೆಟ್ ಲಿಮಿಟ್ ಎನ್ ಟೆನ್ಸ್ ಟು ಇನ್ಫಿನಿಟಿ ಎಕ್ಸ್ ಎನ್ ಈಕ್ವಲ್ ಟು ಎಲ್ ಆ್ಯಂಡ್ ಲಿಮಿಟ್ ಎನ್ ಟೆನ್ಸ್ ಟು ಇನ್ಫಿನಿಟಿ ವೈ ಎನ್ ಈಕ್ವಲ್ ಟು ಎಮ್ ಅಂತ ಕೊಟ್ಟಿದ್ದಾರಲ್ವಾ. ಗೊತ್ತಾಗ್ತಿದೆಯಾ? ಏನಂತ ಕೊಟ್ಟಿದ್ದಾರೆ ಲಿಮಿಟ್ ಎನ್ ಟೆನ್ಸ್ ಟು ಇನ್ಫಿನಿಟಿ ಎಕ್ಸ್ ಎನ್ ಈಕ್ವಲ್ ಟು ಎಲ್ ಲಿಮಿಟ್ ವೈ ಎನ್ ಆ್ಯಸ್ ಇನ್ ಟೆನ್ಸ್ ಟು ಇನ್ಫಿನಿಟಿ ಈಕ್ವಲ್ ಟು ಲಿಮಿಟ್ ವ್ಯಾಲ್ಯೂ ಏನು ಬಂದಿದೆ ಎಮ್ ಬಂದಿದೆ. ಇದೇನು ಲೆಟ್ ಅಲ್ಲ ಗಿವನ್ ಅಂತ ತಗೊಳ್ಳಿ. ಗಿವನ್ ಕೊಟ್ಟಿರೋದು ಲೆಟ್. ಇದರಲ್ಲಿ ಏನು ಮಾಡೋಣ ಲಿಮಿಟ್ ಎನ್ ಟೆನ್ಸ್ ಟು ಇನ್ಫಿನಿಟಿ ಎಕ್ಸ್ ಎನ್ ಈಕ್ವಲ್ ಟು ಎಲ್ ಅಂತ ಕನ್ಸಿಡರ್ ಮಾಡ್ಕೊಳೋಣ. ಇಲ್ಲಿ ಲಿಮಿಟ್ ವ್ಯಾಲ್ಯೂ ಬಂದಿದೆ ಅಂದರೆ ಅದು ಸೀಕ್ವೆನ್ಸ್ ಎಕ್ಸ್ ಎನ್ ಕನ್ವರ್ಜೆಂಟ್ ಅಂತ ತಗೋಬೋದಲ್ವಾ. ದೇರ್ ಫೋರ್ ಪ್ರೂಫ್ಗೋಸ್ಕರ ದ ಸೀಕ್ವೆನ್ಸ್ ಎಕ್ಸ್ ಎನ್ ಈಸ್ ಕನ್ವರ್ಜೆಂಟ್ ಅಂತ ತಗೊಳ್ತಾ ಇದ್ದೀನಿ. ಕನ್ವರ್ಜೆಂಟ್ ಆಗುತ್ತೆ. ಈ ಲಿಮಿಟ್ ಎನ್ ಟೆನ್ಸ್ ಟು ಇನ್ಫಿನಿಟಿ ಎಕ್ಸ್ ಎನ್ ಈಕ್ವಲ್ ಟು ಎಲ್ ಒಂದು ಲಿಮಿಟ್ ವ್ಯಾಲ್ಯೂ ಬಂದಿದೆ ಅಂದರೆ ಅಂತ ಸೀಕ್ವೆನ್ಸ್ನ ಕನ್ವರ್ಜೆಂಟ್ ಅಂತ ತಗೊಳ್ತಾ ಇದ್ದೀನಿ. ಹ್ಯಾನ್ಸ್ ಕನ್ವರ್ಜೆಂಟ್ ಆಯಿತು ಅಂದರೆ ಕನ್ವರ್ಜೆಂಟ್ ಸೀಕ್ವೆನ್ಸ್ ಇಸ್ ಎ ಬೌಂಡೆಡ್ ಸೀಕ್ವೆನ್ಸ್ ಅಂತ ಪ್ರೂವ್ ಮಾಡಿಸಿದ್ದೀನಲ್ವಾ. ಹ್ಯಾನ್ಸ್ ದೇರ್ ಫೋರ್ ಹ್ಯಾನ್ಸ್
ದ ಸೀಕ್ವೆನ್ಸ್ ಎಕ್ಸ್ ಎನ್ ಈಸ್ ಬೌಂಡೆಡ್ ಆಗುತ್ತೆ. ಗೊತ್ತಾಗ್ತಿದೆಯಾ? ಇಲ್ಲೇನು ನಮಗೆ 2 ಕಂಡೀಷನ್ಸ್ ಕೊಟ್ಟಿದ್ದಾರೆ. ಲಿಮಿಟ್ ಎಕ್ಸ್ ಎನ್ ಆ್ಯಸ್ n tends to infinity equal to L, limit yn as n tends to infinity equal to m. ನಾವು ಏನು ಪ್ರೂವ್ ಮಾಡಬೇಕು? ಲಿಮಿಟ್ n tends to infinity xn into yn equal to L into m ಅಂತ ಪ್ರೂವ್ ಮಾಡಬೇಕು. ಗಿವನ್ ಏನು ಕೊಟ್ಟಿದ್ದಾರೆ ಅದನ್ನ ಬರ್ಕೊಂಡಿದ್ದೀವಿ. ನೆಕ್ಸ್ಟ್ ನಾವು ಕನ್ಸಿಡರ್ ಮಾಡ್ಕೊತಿದ್ವಿ ಲಿಮಿಟ್ n tends to, ಅಂದರೆ ಗಿವನ್ನ ತಗೊಂಡು ಆ ಸೀಕ್ವೆನ್ಸ್ ಎಕ್ಸ್ ಎನ್ ಕನ್ವರ್ಜೆಂಟ್ ಅಂತ ಹೇಳ್ತಿದ್ವಿ. ದೇರ್ಫೋರ್ ಸೀಕ್ವೆನ್ಸ್ ಎಕ್ಸ್ ಎನ್ ಕನ್ವರ್ಜೆಂಟ್ ಆಯಿತು ಅಂದರೆ ಹೆನ್ಸ್ ದ ಸೀಕ್ವೆನ್ಸ್ ಈಸ್ ಬೌಂಡೆಡ್ ಆಗುತ್ತೆ. ಎ ವೆರಿ ಕನ್ವರ್ಜೆಂಟ್ ಸೀಕ್ವೆನ್ಸ್ ಈಸ್ ಬೌಂಡೆಡ್. ನೆಕ್ಸ್ಟ್ ಇದು ಬೌಂಡೆಡ್ ಆಯಿತು ಅಂದರೆ ಇದಕ್ಕೆ ನಾವು ಏನು ಮಾಡೋಣ? ಬೌಂಡೆಡ್ ಸೀಕ್ವೆನ್ಸ್ನ ಡೆಫಿನಿಷನ್ ಅಪ್ಲೈ ಮಾಡ್ತಾ ಹೋಗೋಣ. ದೇರ್ಫೋರ್ ಏನು ಹೇಳುತ್ತೆ ಬೌಂಡೆಡ್ ಸೀಕ್ವೆನ್ಸ್ ಡೆಫಿನಿಷನ್? ದೇರ್ಫೋರ್ ದೇರ್ ಎಕ್ಸಿಸ್ಟ್ ಎ ಪಾಸಿಟಿವ್ ರಿಯಲ್ ನಂಬರ್ ಕೆ. ಒಂದು ಸೀಕ್ವೆನ್ಸ್ ಬೌಂಡೆಡ್ ಆಗಬೇಕು ಅಂದರೆ ಒಂದು ಪಾಸಿಟಿವ್ ರಿಯಲ್ ನಂಬರು ಕೆ ಎಕ್ಸಿಸ್ಟ್ ಆಗುತ್ತೆ. ಸಚ್ ದಟ್ ಕಂಡೀಷನ್ ಏನಾಗುತ್ತೆ? ಮಾಡ್ ಎಕ್ಸ್ ಎನ್ ಲೆಸ್ಸರ್ ದ್ಯಾನ್ ಈಕ್ವಲ್ ಟು ಕೆ ಫಾರ್ ಆಲ್ ಎನ್ ಅಂತ ಬರಿಬೋದು. ನೋಡಿ ಕಂಡೀಷನ್ ಬೌಂಡೆಡ್ ಸೀಕ್ವೆನ್ಸಲ್ಲಿ ಕಂಡೀಷನ್ ಏನಿತ್ತು? ಮೈನಸ್ ಎಮ್ ಲೆಸ್ಸರ್ ದ್ಯಾನ್ ಈಕ್ವಲ್ ಟು ಎಕ್ಸ್ ಎನ್ ಲೆಸ್ಸರ್ ದ್ಯಾನ್ ಈಕ್ವಲ್ ಟು ಕ್ಯಾಪಿಟಲ್ ಎಮ್ ಅಂತ ಬರ್ಸಿದ್ದೆ ಅಲ್ವಾ? ಗೊತ್ತಾಗ್ತಿದೆಯಾ? ಇಲ್ಲಿ ಏನು ಮಾಡ್ತಿದ್ದೀನಿ ಅಂದರೆ ಒಂದು ರಿಯಲ್ ನಂಬರ್ ಎಮ್ ಯಾವುದು ಕ್ಯಾಪಿಟಲ್, ಅಲ್ಲಿ ಕ್ಯಾಪಿಟಲ್ ಎಮ್ ಸ್ಮಾಲ್ ಎಮ್ ಅಂತ ತೊಗೊಂಡಿದ್ವಿ. ಇಲ್ಲಿ ಕ್ಯಾಪಿಟಲ್ ಕೆ ಸ್ಮಾಲ್ ಕೆ ಅಂತ ತೊಗೊಂತಿಲ್ಲ, ಒಂದೇನೇ ತೊಗೊತಿದ್ದೀವಿ. ಬಟ್ ಇಲ್ಲೇನು ಲೆಸ್ಸರ್ ದ್ಯಾನ್ ಕಂಡೀಷನ್ ಏನು? ಎಕ್ಸ್ ಎನ್ ಗ್ರೇಟರ್ ದ್ಯಾನ್ ಈಕ್ವಲ್ ಟು ಎಮ್ ಆಗಿರಬೇಕು. ಎಕ್ಸ್ ಎನ್ ಲೆಸ್ಸರ್ ದ್ಯಾನ್ ಈಕ್ವಲ್ ಟು ಕ್ಯಾಪಿಟಲ್ ಎಮ್ ಆಗಿರಬೇಕು. ಇಲ್ಲಿ ಕೆ ಅಂತ ಒಂದೇ ಒಂದು ರಿಯಲ್ ನಂಬರ್ನ ಚೂಸ್ ಮಾಡ್ತಿದ್ವಿ. ಮಾಡ್ ಎಕ್ಸ್ ಎನ್ ಲೆಸ್ಸರ್ ದ್ಯಾನ್ ಈಕ್ವಲ್ ಟು ಕೆ ಅಂದರೆ ಏನು ಅಂತ ಹೇಳಿದ್ದೀನಿ? ಮೈನಸ್ ಕೆ ಲೆಸ್ಸರ್ ದ್ಯಾನ್ ಈಕ್ವಲ್ ಟು ಎಕ್ಸ್ ಎನ್ ಲೆಸ್ಸರ್ ದ್ಯಾನ್ ಈಕ್ವಲ್ ಟು ಪ್ಲಸ್ ಕೆ ಅಂತ ತೊಗೊತಾ ಇದ್ದೀವಿ. ಗೊತ್ತಾಗ್ತಿದೆಯಾ? ಈ ರೀತಿನೂ ಬರ್ಕೋಬೋದು. ಬೌಂಡೆಡ್ ಆಯಿತು ಅಂದರೆ ಮಾಡ್ಯುಲಸ್ ಆಫ್ ಎಕ್ಸ್ ಎನ್ ಲೆಸ್ಸರ್ ದ್ಯಾನ್ ಈಕ್ವಲ್ ಟು ಕೆ ಅಂದರೆ ಮೈನಸ್ ಕೆ ಲೆಸ್ಸರ್ ದ್ಯಾನ್ ಈಕ್ವಲ್ ಟು ಎಕ್ಸ್ ಎನ್ ಲೆಸ್ಸರ್ ದ್ಯಾನ್ ಈಕ್ವಲ್ ಟು ಕೆ. ಇದೇನು ಬೌಂಡೆಡ್ ಸೀಕ್ವೆನ್ಸ್ ಆಗುತ್ತೆ ತಾನೇ ಈ ಕಂಡೀಷನ್ ಸ್ಯಾಟಿಸ್ಫೈ ಆದರೆ ಫಾರ್ ಆಲ್ ಎನ್. ನೆಕ್ಸ್ಟ್ ನಾವೇನು ಮಾಡಬೇಕು? ಕನ್ಸಿಡರ್ ಪ್ರೂಫ್ಗೋಸ್ಕರ ಕನ್ಸಿಡರ್ ಮಾಡ್ಕೋಬೇಕು. ಏನು ಕನ್ಸಿಡರ್ ಮಾಡಿದ್ವಿ? ಪ್ರೀವಿಯಸ್ ಎಲ್ಲ ಹೇಳಿದ್ನಲ್ವಾ? ಲಿಮಿಟ್ n tends to infinity ಎಕ್ಸ್ ಎನ್ ಈಕ್ವಲ್ ಟು ಎಲ್ ಇದೆ ಅಂದರೆ ಅದನ್ನ ಮಾಡ್ಯುಲಸ್ ಆಫ್ ಎಕ್ಸ್ ಎನ್ ಮೈನಸ್ ಎಲ್ ಲೆಸ್ ದ್ಯಾನ್ ಎಕ್ಸ್ ಎಲ್ ಅಂತ ಬರಿತೀವಲ್ವಾ? ಆ ರೀತಿಯಲ್ಲಿ ಲಿಮಿಟ್ ಏನು ಪ್ರೂಫ್ ಇದೆ? ಲಿಮಿಟ್ n tends to infinity ಎಕ್ಸ್ ಎನ್ ಇಂಟು ವೈ ಎನ್ ಈಕ್ವಲ್ ಟು ಎಲ್ ಇಂಟು ಎಮ್ ಇದೆ. ಕನ್ಸಿಡರ್ ಏನು ಮಾಡ್ಕೊತೀರಾ? ಮಾಡ್ಯುಲಸ್ ಆಫ್ ಎಕ್ಸ್ ಎನ್ ಮೈನಸ್ ಎಲ್ ಫಾರ್ಮಿಗೆ ಬರ್ಕೊತೀರಾ. ಅಂದರೆ ಎಕ್ಸ್ ಎನ್ ಪ್ಲಸಲ್ಲಿ ಎಕ್ಸ್ ಎನ್ ಇಂಟು ವೈ ಎನ್ ಇದೆ ಮೈನಸ್ ಎಲ್ ಇಂಟು ಎಮ್ ಅಂತ ಬರ್ಕೋಬೋದಲ್ವಾ? ಗೊತ್ತಾಗ್ತಿದೆಯಾ? ಇದನ್ನ ಕನ್ಸಿಡರ್ ಮಾಡ್ಕೊತೀವಿ. ನೆಕ್ಸ್ಟ್ ಏನು ಮಾಡ್ತೀರಾ? ಆ್ಯಡ್ ಆ್ಯಂಡ್ ಸಬ್ಟ್ರಾಕ್ಟ್. ಆ್ಯಡ್ ಆ್ಯಂಡ್ ಸಬ್ಟ್ರಾಕ್ಟ್ ಎಕ್ಸ್ ಎನ್ ಇಂಟು ಎಮ್ನ ಆ್ಯಡ್ ಆ್ಯಂಡ್ ಸಬ್ಟ್ರಾಕ್ಟ್ ಮಾಡ್ಕೊತಾ ಹೋಗ್ತೀರ. ಗೊತ್ತಾಗ್ತಿದೆಯಾ? ಎಕ್ಸ್ ಎನ್ ಇಂಟು ಎಮ್ ಏನಿದೆ ಅದನ್ನ ಆ್ಯಡ್ ಆ್ಯಂಡ್ ಸಬ್ಟ್ರಾಕ್ಟ್ ಮಾಡೋಣ. ಯಾಕಪ್ಪ ಆ್ಯಡ್ ಆ್ಯಂಡ್ ಸಬ್ಟ್ರಾಕ್ಟ್ ಮಾಡ್ತಿದ್ದೀವಿ ಅಂದರೆ ಫಾರ್ ಸಿಂಪ್ಲಿಫಿಕೇಶನ್. ಸಿಂಪ್ಲಿಫೈ ಮಾಡಿದಾಗ ನಮಗೆ ಒಂದು ಮಾಡ್ ಎಕ್ಸ್ ಎನ್ ಮೈನಸ್ ಎಲ್ ಬರಬೇಕು, ಇನ್ನೊಂದು ಮಾಡ್ ವೈ ಎನ್ ಮೈನಸ್ ಎಮ್ ಈ ಫಾರ್ಮಿಗೆ ಬರಬೇಕಲ್ವ? ಸೊ ಇದನ್ನು ಆ್ಯಡ್ ಆ್ಯಂಡ್ ಸಬ್ಟ್ರಾಕ್ಟ್ ಮಾಡಿಕೊಂಡು ಸಿಂಪ್ಲಿಫೈ ಮಾಡ್ತಾ ಹೋಗ್ತೀವಿ. ನೋಡೋಣ ನೆಕ್ಸ್ಟು. ದಿಸ್ ಈಕ್ವಲ್ ಟು ಆ್ಯಡ್ ಆ್ಯಂಡ್ ಸಬ್ಟ್ರಾಕ್ಟ್ ಇದಕ್ಕೆ ಲೆಫ್ಟ್ ಹ್ಯಾಂಡ್ ಸೈಡ್ ಬರ್ಕೊಳ್ಳಿ. ಎಕ್ಸ್ ಎನ್ ಇಂಟು ವೈ ಎನ್ ಮೈನಸ್ ಎಲ್ ಇಂಟು ಎಮ್ ಈಕ್ವಲ್ ಟು ಮಾಡ್ಯುಲಸ್ ಆಫ್ ಎಕ್ಸ್ ಎನ್ ವೈ ಎನ್ ಮೈನಸ್ ಎಕ್ಸ್ ಎನ್ ಎಮ್ ಪ್ಲಸ್ ಎಕ್ಸ್ ಎನ್ ಎಮ್ ಮೈನಸ್ ಎಲ್ ಇಂಟು ಎಮ್ ಅಂತ ಬರ್ಕೋಬೋದಲ್ವ? ಗೊತ್ತಾಗ್ತದೆ. ಆ್ಯಡ್ ಆ್ಯಂಡ್ ಸಬ್ಟ್ರಾಕ್ಟ್ ಎಕ್ಸ್ ಎನ್ ಇಂಟು ಎಮ್ನ ಮಾಡ್ತಾಯಿದ್ದೀವಿ. ನೆಕ್ಸ್ಟ್ ಏನು ಮಾಡ್ತೀರಾ? ಇವೆರಡು ಟರ್ಮ್ನ ನೋಡಿ. ಇವೆರಡು ಟರ್ಮಲ್ಲಿ ಏನು ಕಾಮನ್ ಇದೆ? ವಿತಿನ್ ಮಾಡ್ಯುಲಸ್ ಸಿಂಪ್ಲಿಫೈ ಮಾಡ್ತಿದ್ದೀನಿ. ಇವೆರಡು ಟರ್ಮಲ್ಲಿ ಏನಿದೆ? ಎಕ್ಸ್ ಎನ್ ಕಾಮನ್ ಇದೆ. ಹೊರಗಡೆ ತೆಗೆದ್ರೆ ಏನು ಉಳ್ಕೊಂತು? ವೈ ಎನ್ ಮೈನಸ್ ಎಮ್ ಉಳ್ಕೊಂತು ಪ್ಲಸ್ ಇಲ್ಲಿ ನೋಡಿ ಎಕ್ಸ್ ಎನ್ ಎಮ್ ಮೈನಸ್ ಎಲ್ ಎಮ್ ಇದೆ. ಇವೆರಡು ಟರ್ಮಲ್ಲಿ ಯಾವ್ದು ಕಾಮನ್ ಇದೆ? ಎಮ್ ಕಾಮನ್ ಇದೆ. ಸೊ ಹೊರಗಡೆ ತೆಗೆದ್ರೆ ಎಕ್ಸ್ ಎನ್ ಮೈನಸ್ ಎಲ್ ಉಳ್ಕೊಂತಲ್ವಾ? ಗೊತ್ತಾಗ್ತಿದೆಯಾ? ಇಲ್ಲಿ ಮಾಡ್ಯುಲಸ್ ಆಫ್ ಎಕ್ಸ್ ಎನ್ ಇಂಟು ವೈ ಎನ್ ಮೈನಸ್ ಎಮ್ ಆಯಿತು ಪ್ಲಸ್ ಎಮ್ ಇಂಟು ಎಕ್ಸ್ ಎನ್ ಮೈನಸ್ ಎಲ್ ಉಳ್ಕೊಂತು. ನೆಕ್ಸ್ಟ್ ಏನು ಮಾಡ್ತಾ ಹೋಗ್ತೀರಾ? ಈಗ ಒಂದು ಮಾಡ್ಯುಲಸ್ ಆಫ್ ಎಕ್ಸ್ ಪ್ಲಸ್ ವೈ ಇದೆ ಅಂದರೆ ಮಾಡ್ನ ಸ್ಪ್ಲಿಟ್ ಮಾಡಿದರೆ ಮಾಡ್ ಎಕ್ಸ್ ಪ್ಲಸ್ ಮಾಡ್ ವೈ ಇದನ್ನು ಯಾವ ರೀತಿ ಬರಿತೀರಾ? ಮಾಡ್ ಎಕ್ಸ್ ಪ್ಲಸ್ ಮಾಡ್ ವೈ ಅಂತ ಬರಿತೀರಾ ತಾನೆ? ಮಾಡ್ಯುಲಸ್ ಆಫ್ ಎಕ್ಸ್ ಪ್ಲಸ್ ವೈ ಇದ್ರೆ ಲೆಸ್ಸರ್ ದ್ಯಾನ್ ಈಕ್ವಲ್ ಟು ಮಾಡ್ ಎಕ್ಸ್ ಪ್ಲಸ್ ಮಾಡ್ ವೈ ಬರುತ್ತೆ. ಇಲ್ಲಿ ಮಾಡ್ಯುಲಸ್ ಆಫ್ ಎಕ್ಸ್ ಪ್ಲೇಸಲ್ಲಿ ಏನಿದೆ? ಎಕ್ಸ್ ಎನ್ ಇಂಟು ವೈ ಎನ್ ಮೈನಸ್ ಎಮ್ ಪ್ಲಸ್ ವೈ ಪ್ಲೇಸಲ್ಲಿ ಏನಿದೆ? ಎಮ್ ಇಂಟು ಎಕ್ಸ್ ಎನ್ ಮೈನಸ್ ಎಲ್ ಇದೆ. ಸೊ ಇದನ್ನ ಮಾಡ್ ಎಕ್ಸ್ ಪ್ಲಸ್ ಮಾಡ್ ವೈ ಅಂತ ಬರ್ಕೋಬೋದಲ್ವ? ಸೊ ಮಾಡ್ ಎಕ್ಸ್ ಅಂದರೆ ಏನಾಗುತ್ತೆ? ಮಾಡ್ ಎಕ್ಸ್ ಎನ್ ವೈ ಎನ್ ಮೈನಸ್ ಎಮ್ ಪ್ಲಸ್ ಮಾಡ್ ಎಮ್ ಇಂಟು ಎಕ್ಸ್ ಎನ್ ಮೈನಸ್ ಎಲ್ ಆಯಿತು. ಗೊತ್ತಾಗ್ತಿದೆಯಾ? ನೆಕ್ಸ್ಟ್ ನೋಡಿ, ಮಾಡ್ಯುಲಸ್ ಆಫ್ ಎಕ್ಸ್ ಇಂಟು ವೈ ಇತ್ತು ಅಂದರೆ ದಟ್ ಈಕ್ವಲ್ ಟು ಮಾಡ್ ಎಕ್ಸ್ ಇಂಟು ಮಾಡ್ ವೈ ಅಂತ ಬರಿಬೋದಲ್ವಾ? ಸೊ ಇಲ್ಲೇನಾಗುತ್ತೆ? ಲೆಸ್ಸರ್ ದ್ಯಾನ್ ಈಕ್ವಲ್ ಟು ಇದನ್ನೇ ಕ್ಯಾರಿ ಮಾಡ್ತಾ ಇದ್ದೀವಿ. ಈಕ್ವಾಲಿಟಿನ ಲೆಸ್ಸರ್ ದ್ಯಾನ್ ಈಕ್ವಲ್ ಟು
ಇಲ್ಲಿ mod xn ಇಂಟು ವೈ ಎನ್ ಮೈನಸ್ ಎಮ್ ಇದೆ. ಸೊ mod x ಇಂಟು mod y ಅಂದರೆ ಮಾಡ್ಯುಲಸ್ ಆಫ್ ಎಕ್ಸ್ ಇಂಟು ವೈ ಅಂದರೆ mod x ಇಂಟು mod y ಅಂತ ಬರ್ಕೋಬೋದಲ್ವಾ, ಆ ರೀತಿ ಬರ್ಕೊಳ್ಳೋಣ. mod xn ಇಂಟು ಮಾಡ್ಯುಲಸ್ ಆಫ್ ವೈ ಎನ್ ಮೈನಸ್ ಎಮ್ ಪ್ಲಸ್ ಮಾಡ್ಯುಲಸ್ ಆಫ್ ಎಮ್ ಇಂಟು ಎಕ್ಸ್ ಎನ್ ಮೈನಸ್ ಎಲ್ ಇದೆ ಅಲ್ವಾ. ಸೊ ಇಲ್ಲಿ ಎಕ್ಸ್ ಇಂಟು ವೈ ಆಯಿತು. ಅಲ್ಲಿಗೆ mod x ಇಂಟು mod y ಅಂದರೆ ಅಂದರೆ ಎಕ್ಸ್ ಎನ್ ಮೈನಸ್ ಎಲ್ ಅಂತ ಬರ್ಕೋಬೋದಲ್ವ, ಗೊತ್ತಾಗ್ತಿದೆಯಾ. ನೆಕ್ಸ್ಟ್ ಏನು ಮಾಡೋಣ, ನೆಕ್ಸ್ಟ್ ಎಲ್ ಎಚ್ ಎಸ್ ಏನಿದೆ, ಮಾಡ್ಯುಲಸ್ ಆಫ್ ಎಕ್ಸ್ ಎನ್ ಇಂಟು ವೈ ಎನ್ ಮೈನಸ್ ಎಲ್ ಎಮ್ ಲೆಸ್ಸರ್ ದ್ಯಾನ್ ಈಕ್ವಲ್ ಟು, ಈ mod ಎಕ್ಸ್ ಎನ್ನು ನಾವು ಕೆ ಅಂತ ಅಸ್ಯೂಮ್ ಮಾಡ್ಕೊಳ್ಳೋಣ. ಕೆ ಮಾಡ್ಯುಲಸ್ ಆಫ್ ವೈ ಎನ್ ಮೈನಸ್ ಎಮ್ ಪ್ಲಸ್ mod ಎಮ್ನ ಹಾಗೆ ಬರ್ಕೊತಿದ್ದೀನಿ, ಮಾಡ್ಯುಲಸ್ ಆಫ್ ಎಕ್ಸ್ ಎನ್ ಮೈನಸ್ ಎಲ್ ಆಯಿತು. ಸಿನ್ಸ್ mod ಎಕ್ಸ್ ಎನ್ ಈಕ್ವಲ್ ಟು ಕೆ ಅಂತ ನಾವು ತಗೊಳ್ತಾ ಇರೋದು, ಗೊತ್ತಾಗ್ತಿದೆಯಾ. ಇದನ್ನು ಇಕ್ವೇಷನ್ 1 ಅಂತ ಅಸ್ಯೂಮ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಇಲ್ಲಿ ಏನಿದೆ, ವೈ ಎನ್ ಮೈನಸ್ ಎಮ್ ಇದೆ, ಮಾಡ್ಯುಲಸ್ ಆಫ್ ಎಕ್ಸ್ ಎನ್ ಮೈನಸ್ ಎಲ್ ಇದೆ, ಅಂದರೆ ಅದ್ರ ವ್ಯಾಲ್ಯೂ ಏನು ಅಂತ ನೋಡ್ತಾ ಹೋಗಬೇಕು. ಸೊ ವಿ ನೋ ದಟ್ ಲಿಮಿಟ್ ಆ್ಯಸ್ ಎನ್ ಟೆನ್ಸ್ ಟು ಇನ್ಫಿನಿಟಿ ಎಕ್ಸ್ ಎನ್ ಈಕ್ವಲ್ ಟು ಎಲ್ ಆಗುತ್ತೆ. ಲಿಮಿಟ್ ಡೆಫಿನೇಷನ್ ಏನು ಹೇಳುತ್ತೆ, ಫಾರ್ ಅ ಗಿವನ್ epsilon 1 greater than 0 there exists m1 belongs to n such that modulus of xn minus l lesser than epsilon 1 for all n greater than equal to m1 ಅಂತ ಬರ್ಕೋಬೋದಲ್ವಾ, ಗೊತ್ತಾಗ್ತಿದೆಯಾ. ಸೊ ಅದೇ ರೀತಿ ಸಿಮಿಲರ್ಲಿ ಲಿಮಿಟ್ ಎನ್ ಟೆನ್ಸ್ ಟು ಇನ್ಫಿನಿಟಿ ವೈ ಎನ್ ಈಕ್ವಲ್ ಟು ಎಮ್ ಇದ್ದಾಗ ಡೆಫಿನೇಷನ್ ಆಫ್ ದ ಲಿಮಿಟ್ ಏನು ಹೇಳುತ್ತೆ, for a given epsilon 2 greater than 0 there exists m2 belongs to n such that condition ಏನಾಗುತ್ತೆ ಇಲ್ಲಿ, ಮಾಡ್ಯುಲಸ್ ಆಫ್ ವೈ ಎನ್ ಮೈನಸ್ ಎಮ್ ಲೆಸ್ಸರ್ ದ್ಯಾನ್ epsilon 2 for all n greater than equal to m2 ಅಂತ ಬರ್ಕೋಬೋದಲ್ವಾ. ನೆಕ್ಸ್ಟ್ ಏನು ಮಾಡ್ತೀರಾ, ಇಲ್ಲಿ ಎಕ್ಸಲಾನ್ 1 ವ್ಯಾಲ್ಯೂನ ಆ್ಯಸ್ ಆನ್ ಪ್ರೊಸೀಜರ್ ಸ್ಟಾರ್ಟಿಂಗಿಂದ ಏನು ಮಾಡ್ತಾ ಇದ್ರಿ ಸಿಮಿಲರ್ ಅದೇ ರೀತಿ ಇರುತ್ತೆ, ಸ್ವಲ್ಪ ಚೇಂಜಸ್ ಇರುತ್ತೆ. ಇಷ್ಟ ಆಗಿದ್ಮೇಲೆ ನೆಕ್ಸ್ಟ್ ಇಲ್ಲಿ ಎಕ್ಸಲಾನ್ 1 ಇದೆ, ಎಕ್ಸಲಾನ್ 2 ಇದೆ. ನಾವು ಎಕ್ಸಲಾನ್ 1 ಮತ್ತು ಎಕ್ಸಲಾನ್ 2 ವ್ಯಾಲ್ಯೂನ ಚೂಸ್ ಮಾಡಬೇಕು. ಯಾವ ರೀತಿ ಇರಬೇಕು, ಇಟ್ ಮಸ್ಟ್ ಬಿ ಗ್ರೇಟರ್ ದ್ಯಾನ್ 0 ಆಗಿರಬೇಕು. ಸೊ ಚೂಸ್ ಎಕ್ಸಲಾನ್ 1 ಈಕ್ವಲ್ ಟು ಎಕ್ಸಲಾನ್ 1 ಏನಿದೆ, ಮಾಡ್ಯುಲಸ್ ಆಫ್ ಎಕ್ಸ್ ಎನ್ ಮೈನಸ್ ಎಲ್ ಲೆಸ್ಸರ್ ದ್ಯಾನ್ ಎಕ್ಸಲಾನ್ 1 ಇದೆ. ಅಂದರೆ ಇಲ್ಲಿ ನೋಡಿ, ಮಾಡ್ಯುಲಸ್ ಆಫ್ ಎಕ್ಸ್ ಎನ್ ಮೈನಸ್ ಎಲ್ ಲೆಸ್ಸರ್ ದ್ಯಾನ್ ಎಕ್ಸಲಾನ್ ಅಂತ ಡೈರೆಕ್ಟ್ ಬರೆಯೋಕ್ಕಾಗಲ್ಲ, ಚೂಸ್ ಮಾಡಬೇಕು ವ್ಯಾಲ್ಯೂಸ್ನ ಗ್ರೇಟರ್ ದ್ಯಾನ್ 0 ಬರೋ ಹಾಗೆ. ಇಲ್ಲಿ mod ಎಮ್ ಇದೆ. ಸೊ ನಾವು ಇದನ್ನು ಏನು ವ್ಯಾಲ್ಯೂ ಚೂಸ್ ಮಾಡ್ತೀವಿ ಅಂದರೆ ಎಕ್ಸಲಾನ್ ಬೈ 2 ಇಂಟು mod ಎಮ್ ಅಂತ ಚೂಸ್ ಮಾಡ್ತೀವಿ. ಇಲ್ಲಿ ಎಮ್ ಸ್ಮಾಲ್ ಎಮ್ ಇದೆ ಅಲ್ವಾ, 2 ಇಂಟು ಎಕ್ಸಲಾನ್ 1 ವ್ಯಾಲ್ಯೂನ ಎಕ್ಸಲಾನ್ ಬೈ 2 ಇಂಟು mod ಎಮ್ ಆ್ಯಂಡ್ ಎಕ್ಸಲಾನ್ 2 ವ್ಯಾಲ್ಯೂನ ಏನಂತ ಚೂಸ್ ಮಾಡ್ತೀವಿ, ಇಲ್ಲಿ ವೈ ಎನ್ ಮೈನಸ್ ಎಮ್ ಇದೆ, ಇಲ್ಲಿ ಕೆ ಇದೆ. ಸೊ ಇಲ್ಲಿ ಎಕ್ಸಲಾನ್ ಬೈ 2 ಇಂಟು ಕೆ, ಅದು ಕ್ಯಾನ್ಸಲ್ ಆಗೋ ರೀತಿ ನೋಡಿ, ಬಟ್ ಇಟ್ ಮಸ್ಟ್ ಬಿ ಗ್ರೇಟರ್ ದ್ಯಾನ್ 0 ಆಗಿರಬೇಕು. ಆ ರೀತಿ ನೋಡಿ ಚೂಸ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಎಮ್ನ ಯಾವ ರೀತಿ ಬರೀತಾರೆ, ಎಮ್ ಈಕ್ವಲ್ ಟು ಮ್ಯಾಕ್ಸಿಮಮ್ ಆಫ್ m1 m2 ಅಂತ ಬರ್ಕೋಬೋದಲ್ವಾ, ಗೊತ್ತಾಗ್ತದೆ. ಇಲ್ಲಿ ಎಕ್ಸಲಾನ್ 1 ಏನು ಚೂಸ್ ಮಾಡಿದ್ವಿ, ಎಕ್ಸಲಾನ್ ಬೈ 2 ಇಂಟು ಮಾಡ್ಯುಲಸ್ ಆಫ್ ಎಮ್, ಎಕ್ಸಲಾನ್ 2 ಅಂದರೆ ಎಕ್ಸಲಾನ್ ಬೈ 2 ಇಂಟು ಕೆ ಅಂತ ಚೂಸ್ ಮಾಡಿದ್ವಿ. ಎಕ್ಸಲಾನ್ ಗ್ರೇಟರ್ ದ್ಯಾನ್ 0 ಆಗಿರುತ್ತೆ. ಈಗ ನೆಕ್ಸ್ಟ್ ಫ್ರಮ್ 1 ಇಂಪ್ಲೈಸ್ 1 ಏನಿದೆ, ಮಾಡ್ಯುಲಸ್ ಆಫ್ ಎಕ್ಸ್ ಎನ್ ಇಂಟು ವೈ ಎನ್ ಮೈನಸ್ ಎಲ್ ಇಂಟು ಎಮ್ ಈಗ ಲೆಸ್ಸರ್ ದ್ಯಾನ್ ಈಕ್ವಲ್ ಟು, ಇಲ್ಲಿ ನೋಡಿ ಲೆಸ್ಸರ್ ದ್ಯಾನ್ ಈಕ್ವಲ್ ಟು ಇದೆ. ಇಲ್ಲಿ ಎಕ್ಸಲಾನ್ 1 ಕಂಡೀಷನ್ ಏನಿದೆ, ಲೆಸ್ಸರ್ ದ್ಯಾನ್ ಎಕ್ಸಲಾನ್ 1 ಇದೆ. ಸೊ ಏನಾಗುತ್ತೆ, ಇನ್ಈಕ್ವಾಲಿಟಿ ಬರೀ ಲೆಸ್ಸರ್ ದ್ಯಾನ್ ಆಗುತ್ತೆ, ಗೊತ್ತಾಗ್ತಿದೆಯಾ. ಈಗ ಲೆಸ್ಸರ್ ದ್ಯಾನ್ ವೈ ಎನ್ ಮೈನಸ್ ಎಮ್ ಏನಿದೆ, ಲೆಸ್ ದ್ಯಾನ್ ಎಕ್ಸಲಾನ್ 2 ಅಂದರೆ ನಾವೇನು ಚೂಸ್ ಮಾಡಿದ್ದೀವಿ, ಎಕ್ಸಲಾನ್ 2 ವ್ಯಾಲ್ಯೂನ ಎಕ್ಸಲಾನ್ ಇಲ್ಲಿ ಕೆ ಇಂಟು ಎಕ್ಸಲಾನ್ ಬೈ 2 ಕೆ ಅಂತ ಬರ್ಕೋಬೋದಲ್ವಾ, ಗೊತ್ತಾಗ್ತಿದೆಯಾ. ಅಥವಾ ಇಲ್ಲೇನೆ ನೀವು ಲೆಸ್ಸರ್ ದ್ಯಾನ್ ಈಕ್ವಲ್ ಟು ಕೆ ಇಂಟು ವೈ ಎನ್ ಮೈನಸ್ ಎಮ್ ಲೆಸ್ಸರ್ ದ್ಯಾನ್ ಈಕ್ವಲ್ ಟು ಬರಲ್ಲ, ವೈ ಎನ್ ಮೈನಸ್ ಎಮ್ ಅಂದರೆ ಎಕ್ಸಲಾನ್ 2 ಪ್ಲಸ್ ಮಾಡ್ಯುಲಸ್ ಆಫ್ ಎಮ್ ಇಂಟು ಎಕ್ಸ್ ಎನ್ ಮೈನಸ್ ಎಲ್ ಅಂದರೆ ಎಕ್ಸಲಾನ್ 1 ಅಂತ ಚೂಸ್ ಮಾಡ್ಕೋಬೋದು, ಅಂದರೆ ಬರ್ಕೋಬೋದು. ಅದನ್ನ ಈಕ್ವೇಷನ್ 1 ಅಂತ ನಾವು ಅಸ್ಯೂಮ್ ಮಾಡ್ಕೋಬೋದು, ಅಥವಾ ಈ ರೀತಿ ಬರ್ಕೊಂಡು ನೆಕ್ಸ್ಟ್ ಇಲ್ಲಾದ್ರೂ ಚೇಂಜಸ್ ಮಾಡ್ಬೋದು, ಗೊತ್ತಾಗ್ತಿದೆಯಾ. ಇಲ್ಲಿ ನೋಡಿ ಎಕ್ಸಲಾನ್ 2 ಇದೆ, ಲೆಸ್ಸರ್ ದ್ಯಾನ್ ಕೆ ಇಂಟು ಎಕ್ಸಲಾನ್ 2 ಅಂದರೆ ಏನಿದೆ, ಎಕ್ಸಲಾನ್ ಬೈ 2k ಪ್ಲಸ್ ಮಾಡ್ಯುಲಸ್ ಆಫ್ ಎಮ್ ಇಂಟು ಮಾಡ್ಯುಲಸ್ ಆಫ್
ಕಾಣ್ತಾ ಇದೆಯಾ? ಲೆಸ್ಸರ್ ದ್ಯಾನ್ ಕೆ ಇಂಟು ಎಕ್ಸೆಲಾನ್ ಬೈ 2k ಆಯಿತು, ಪ್ಲಸ್ ಮಾಡ್ಯುಲಸ್ ಆಫ್ ಎಮ್ ಇಂಟು ಎಕ್ಸೆಲಾನ್ 1 ವ್ಯಾಲ್ಯೂನ ಏನು ಚೂಸ್ ಮಾಡಿದ್ದೀವಿ ಇಂಟು ಎಕ್ಸೆಲಾನ್ ಬೈ 2 ಇಂಟು ಮಾಡ್ ಎಮ್ ಅಂತ ಚೂಸ್ ಮಾಡಿದ್ವಿ ಅಲ್ವಾ? ಗೊತ್ತಾಗ್ತಿದೆಯಾ? ಫಾರ್ ಆಲ್ ಏನಂತ ಬರ್ಕೊತೀರಾ? ಫಾರ್ ಆಲ್ ಎನ್ ಗ್ರೇಟರ್ ದ್ಯಾನ್ ಈಕ್ವಲ್ ಟು ಎಮ್ ಆಗುತ್ತೆ. ಗೊತ್ತಾಯ್ತಾ? ಇಲ್ಲಿ ನೋಡಿ, ಇದನ್ನು ಈಕ್ವೇಷನ್ 1 ಅಂತ ನಾವು ತಗೋಬೋದು, ಅಥವಾ ಇದ್ರ ನೆಕ್ಸ್ಟ್ ಫರ್ದರ್ ಸಿಂಪ್ಲಿಫಿಕೇಶನ್ ಇಲ್ಲಿ ನಾವು ಈ ರೀತಿ ಬರ್ಕೊಂಡಿರಲಿಲ್ಲ ಲಿಮಿಟ್ ಡೆಫಿನಿಷನ್ನ. ಇಲ್ಲಿ ಬರ್ಕೊಂಡ್ಬಿಟ್ಟು ನೆಕ್ಸ್ಟ್ ಈಕ್ವೇಷನ್ 1ನ ಈ ರೀತಿ ಚೂಸ್ ಮಾಡ್ಕೊಂಡು ಇದನ್ನ ಈಕ್ವೇಷನ್ 2 ಅಂತ ಮಾಡ್ಕೊಂಡು ಪ್ರೀವಿಯಸ್ ಮಾಡಿದ್ದೀವಲ್ವ, ಆ ರೀತಿ ಮಾಡ್ಕೊಂಡಾದರೂ ಮಾಡ್ಬೋದು. ಇಲ್ಲ ಅಂದರೆ ಇಲ್ಲಿಗೆ ಇದನ್ನು ಈಕ್ವೇಷನ್ 1 ಅಂತ ತೊಗೊಂಡು ನೆಕ್ಸ್ಟ್ ಲಿಮಿಟ್ ಡೆಫಿನಿಷನ್ನ ಬರ್ಕೊಂಡು ನೆಕ್ಸ್ಟ್ ಎಕ್ಸೆಲಾನ್ 1 ಎಕ್ಸೆಲಾನ್ 2 ವ್ಯಾಲ್ಯೂನ ಚೂಸ್ ಮಾಡ್ಕೊಂಡು ಡೈರೆಕ್ಟ್ ಆದರೂ ಬರಿತಾ ಹೋಗ್ಬೋದು. ಇಲ್ಲೇನಾಗುತ್ತೆ? ಲೆಸ್ಸರ್ ದ್ಯಾನ್ ಈ ಕೆ ಮತ್ತು ಈ ಕೆ ಏನಾಗುತ್ತೆ? ಕ್ಯಾನ್ಸಲ್ ಆಗುತ್ತೆ. ಗೊತ್ತಾಗ್ತಿದೆಯಾ? ಇಲ್ಲಿ ಮಾಡ್ ಎಮ್ ಕ್ಯಾನ್ಸಲ್ ಆಗುತ್ತೆ. ಸೊ ಎಕ್ಸೆಲಾನ್ ಬೈ 2 ಪ್ಲಸ್ ಎಕ್ಸೆಲಾನ್ ಬೈ 2 ಉಳಿತಲ್ವಾ? ಸೊ ಏನಾಗುತ್ತೆ ವ್ಯಾಲ್ಯೂ? ಎಕ್ಸೆಲಾನ್ ಉಳಿತೆ. ಲೆಫ್ಟ್ ಸೈಡ್ ಏನಿದೆ? ಮಾಡ್ಯುಲಸ್ ಆಫ್ ಎಕ್ಸ್ ಎನ್ ಇಂಟು ವೈ ಎನ್ ಮೈನಸ್ ಎಲ್ ಇಂಟು ಎಮ್ ಈಸ್ ಲೆಸ್ಸರ್ ದ್ಯಾನ್ ಎಕ್ಸೆಲಾನ್ ಫಾರ್ ಆಲ್ ಎನ್ ಗ್ರೇಟರ್ ದ್ಯಾನ್ ಈಕ್ವಲ್ ಟು ಎಮ್ ಆಯಿತು ಅಲ್ವಾ? ಈಗ ಲಿಮಿಟ್ ಡೆಫಿನಿಷನಲ್ಲಿ ಇಲ್ಲಿ ನೋಡಿ, ಲಿಮಿಟ್ ಡೆಫಿನಿಷನ್ ಲಿಮಿಟ್ ಆಸ್ ಎನ್ ಟೆನ್ಸ್ ಟು ಇನ್ಫಿನಿಟಿ ಎಕ್ಸ್ ಎನ್ ಈಕ್ವಲ್ ಟು ಎಲ್ ಇದೆ ಅಂದರೆ ಸಚ್ ದಟ್ ಮಾಡ್ ಎಕ್ಸ್ ಎನ್ ಮೈನಸ್ ಎಲ್ ಲೆಸ್ಸರ್ ದ್ಯಾನ್ ಎಕ್ಸೆಲಾನ್ 1 ಅಂತ ಬರ್ದಿದ್ವಿ. ಅಥವಾ ಮಾಡ್ ಎಕ್ಸ್ ಎನ್ ಮೈನಸ್ ಎಲ್ ಲೆಸ್ಸರ್ ದ್ಯಾನ್ ಎಕ್ಸೆಲಾನ್ 1 ಅಂದರೆ ಲಿಮಿಟ್ ಎನ್ ಟೆನ್ಸ್ ಟು ಇನ್ಫಿನಿಟಿ ಎಕ್ಸ್ ಎನ್ ಈಕ್ವಲ್ ಟು ಎಲ್ ಅಂತ ಬರ್ಕೋಬೋದಲ್ವ? ಸೊ ಇಲ್ಲಿ ನೋಡಿ, ಮಾಡ್ಯುಲಸ್ ಆಫ್ ಎಕ್ಸ್ ಎನ್ ಇಂಟು ವೈ ಎನ್ ಮೈನಸ್ ಎಲ್ ಎಮ್ ಲೆಸ್ಸರ್ ದ್ಯಾನ್ ಎಕ್ಸೆಲಾನ್ ಇದೆ. ದೇರ್ಫೋರ್ ಏನಂತ ಬರ್ಕೋಬೋದು? ಲಿಮಿಟ್ ಎನ್ ಟೆನ್ಸ್ ಟು ಇನ್ಫಿನಿಟಿ ಎಕ್ಸ್ ಎನ್ ಇಂಟು ವೈ ಎನ್ ಈಕ್ವಲ್ ಟು ಎಲ್ ಇಂಟು ಎಮ್ ಅಂತ ಬರ್ಕೋಬೋದಲ್ವಾ? ಹೆನ್ಸ್ ದ ಪ್ರೂಫ್. ಗೊತ್ತಾಗ್ತಿದೆಯಾ? ಇಷ್ಟೇ ಪ್ರೂಫ್. ನೋಟ್ ಏನು ಹೇಳುತ್ತೆ? ದ ಕಾನ್ವರ್ಸ್ ಆಫ್ ದ ಥಿಯರಮ್ ಈಸ್ ನಾಟ್ ಟ್ರೂ ಅಂತ ಹೇಳುತ್ತೆ. ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಕನ್ಸಿಡರ್ ಸೀಕ್ವೆನ್ಸ್ ಎಕ್ಸ್ ಎನ್ ಈಕ್ವಲ್ ಟು ಸೀಕ್ವೆನ್ಸ್ ಮೈನಸ್ 1 ಪವರ್ ಎನ್ ಆ್ಯಂಡ್ ಸೀಕ್ವೆನ್ಸ್ ವೈ ಎನ್ ಈಕ್ವಲ್ ಟು ಸೀಕ್ವೆನ್ಸ್ ಮೈನಸ್ 1 ಪವರ್ ಎನ್ ಅಂತ ತಗೊತಿದ್ದೀನಿ. ಈಗ ಲಿಮಿಟ್ ಆ್ಯಸ್ ಎನ್ ಟೆನ್ಸ್ ಟು ಇನ್ಫಿನಿಟಿ ಎಕ್ಸ್ ಎನ್ ಇಂಟು ವೈ ಎನ್ ಅಂದರೆ ಯಾವ ರೀತಿ ಬರ್ಕೊತೀರಾ? ಲಿಮಿಟ್ ಆ್ಯಸ್ ಎನ್ ಟೆನ್ಸ್ ಟು ಇನ್ಫಿನಿಟಿ ಎಕ್ಸ್ ಎನ್ ಪ್ಲೇಸಲ್ಲಿ ಮೈನಸ್ 1 ಪವರ್ ಎನ್ ಇದೆ, ವೈ ಎನ್ ಪ್ಲೇಸಲ್ಲೂ ಮೈನಸ್ 1 ಪವರ್ ಎನ್ ಇದೆ. ಅಂದರೆ ಲಿಮಿಟ್ ಆ್ಯಸ್ ಎನ್ ಟೆನ್ಸ್ ಟು ಇನ್ಫಿನಿಟಿ ಇಲ್ಲಿ ಎ ಪವರ್ ಎಮ್ ಇಂಟು ನೋಡಿ ಎ ಪವರ್ ಎಮ್ ಇಂಟು ಎ ಪವರ್ ಎನ್ ಇದ್ದರೆ ಎ ಪವರ್ ಎಮ್ ಪ್ಲಸ್ ಎನ್ ಅಂತ ಬರೀತಿರಲ್ವ? ಎ ಪವರ್ ಎಮ್ ಇಂಟು ಎ ಪವರ್ ಎನ್ ಇದ್ದರೆ ಎ ಪವರ್ ಎಮ್ ಪ್ಲಸ್ 1 ಅದೇ ರೀತಿ ಮೈನಸ್ 1 ಪವರ್ ಎನ್ ಪ್ಲಸ್ 1 ಇಸ್ 2n ಆಗುತ್ತಲ್ವ? ಗೊತ್ತಾಗ್ತಿದೆಯಾ? ದಿಸ್ ಈಕ್ವಲ್ ಟು ಏನು ಬರುತ್ತೆ? ಲಿಮಿಟ್ ಎನ್ ಟೆನ್ಸ್ ಟು ಇನ್ಫಿನಿಟಿ ಮೈನಸ್ 1 ಪವರ್ 2n ಇದೆ. ಈಗ ಎನ್ ಇದ್ದರೆ ಒಂದ್ಸಲ ಎನ್ಗೆ ವ್ಯಾಲ್ಯೂಸ್ನ ಕೊಡ್ತಾ ಹೋದರೆ +1 -1 ಬರೋದು. ಇಲ್ಲಿ 2n ಇರೋದ್ರಿಂದ ಎನ್ನಿಗೆ ಈವನ್ ವ್ಯಾಲ್ಯೂಸ್ ಕೊಡಲಿ ಆಡ್ ವ್ಯಾಲ್ಯೂಸ್ ಕೊಡಲಿ ಏನು ಬರುತ್ತೆ? 1n ತಾನೇ ಬರ್ತಾ ಹೋಗೋದು. ಟರ್ಮ್ಸ್ ಆಫ್ ದ ಸೀಕ್ವೆನ್ಸ್ 1n ಬರ್ತಾ ಹೋಗುತ್ತೆ. ಸೊ ಏನಾಗುತ್ತೆ? ಇಲ್ಲಿ 1 ಅಂತ ಬರ್ಕೋಬೋದಲ್ವಾ? ದಿಸ್ ಈಕ್ವಲ್ ಟು ಲಿಮಿಟ್ ಎನ್ ಟೆನ್ಸ್ ಟು ಇನ್ಫಿನಿಟಿ 1 ಆಗುತ್ತೆ ಈ ವ್ಯಾಲ್ಯೂ. ಆ್ಯಸ್ ಎನ್ ಟೆನ್ಸ್ ಟು ಇನ್ಫಿನಿಟಿ 1 ಆಯಿತು ಅಂದರೆ ಏನು ಬರುತ್ತೆ? ಲಾಸ್ಟಿಗೆ ಫೈನಲ್ ಲಿಮಿಟ್ ವ್ಯಾಲ್ಯೂ ಈಕ್ವಲ್ ಟು 1 ಆಗುತ್ತೆ. ಗೊತ್ತಾಗ್ತಿದೆಯಾ? ಲಿಮಿಟ್ ವ್ಯಾಲ್ಯೂ 1 ವಿಚ್ ಎಕ್ಸಿಟ್ಸ್ ಏನು ಬಂತು? ಲಿಮಿಟ್ ವ್ಯಾಲ್ಯೂ ಬಂತು. ಅದೇ ರೀತಿ ಈಗ ನಾವು ಎಲ್ ಇಂಟು ಎಮ್ ಮಾಡಿದಾಗ ಈ ಆನ್ಸರ್ ಬರುತ್ತಾ ಅಂತ ಚೆಕ್ ಮಾಡಬೇಕು. ಎಲ್ ಇಂಟು ಎಮ್ನ ಮಾಡಿದಾಗ ಈ ಆನ್ಸರ್ ಬರುತ್ತಾ ಅಂತ ಕಾನ್ವರ್ಸ್ ಪಾರ್ಟ್ನ ಚೆಕ್ ಮಾಡ್ತೀವಿ. ಈಗ ಏನಾಗುತ್ತೆ? ಲಿಮಿಟ್ ಎನ್ ಟೆನ್ಸ್ ಟು ಇನ್ಫಿನಿಟಿ ಎಕ್ಸ್ ಎನ್ ಈಕ್ವಲ್ ಟು ಲಿಮಿಟ್ ಎನ್ ಟೆನ್ಸ್ ಟು ಇನ್ಫಿನಿಟಿ ವೈ ಎನ್. ಒಂದೇ ಸೀಕ್ವೆನ್ಸ್ನ ತೊಗೊಂಡಿರೋದ್ರಿಂದ ಈಕ್ವಲ್ ಅಂತ ಬರ್ಕೊತಿದ್ದೀನಿ. ಏನು ತೊಗೊಂಡಿದ್ದೀನಿ? ಎರಡನ್ನೂ ಲಿಮಿಟ್ ಎನ್ ಟೆನ್ಸ್ ಟು ಇನ್ಫಿನಿಟಿ ಮೈನಸ್ 1 ಪವರ್ ಎನ್ ಆದಾಗ ಒಂದ್ಸಲ +1 ಬರುತ್ತೆ, ಒಂದ್ಸಲ -1 ಬರುತ್ತೆ. ಇಲ್ಲಿ 2n ಇತ್ತು, ಅದಕ್ಕೋಸ್ಕರ ಎಲ್ಲ ಟರ್ಮ್ಗಳು ಪಾಸಿಟಿವೇ ಬಂದಿದೆ. ಆಯಿತಾ? ನೆಕ್ಸ್ಟ್ ಸಪೋಸ್ ಇಲ್ಲಿ ಎನ್ ಇರೋದ್ರಿಂದ +1 -1 ಬರ್ತಾ ಹೋಗುತ್ತೆ. +1 ಯಾವಾಗ ಬರುತ್ತೆ? ಇಫ್ ಎನ್ ಈಸ್ ಈವನ್ ಆದಾಗ +1, ಆಡ್ ಆದಾಗ -1 ಬರುತ್ತೆ. ಗೊತ್ತಾಗ್ತಿದೆಯಾ? ವಿಚ್ ಡಸಂಟ್ ಎಕ್ಸಿಸ್ಟ್ ಅಂದರೆ ಇದಕ್ಕೆ ಈಕ್ವಲ್ ಆಗಲಿಲ್ಲ. ಸೊ ವಿಚ್ ಡಸ್ ನಾಟ್ ಎಕ್ಸಿಸ್ಟ್. ಗೊತ್ತಾಗ್ತಿದೆಯಾ? ಸೊ ಏನಾಗುತ್ತೆ ಅವಾಗ? ಕಾನ್ವರ್ಸ್ ಈಸ್ ನಾಟ್ ಟ್ರೂ. ಕಾನ್ವರ್ಸ್ ಈಸ್ ನಾಟ್ ಟ್ರೂ. ದೇರ್ಫೋರ್ ಕಾನ್ವರ್ಸ್ ಈಸ್ ನಾಟ್ ಟ್ರೂ ಆಗುತ್ತೆ. ಗೊತ್ತಾಗ್ತಿದೆಯಾ? ಗೊತ್ತಾಗಲಿಲ್ಲ ಅಂದರೆ ಇನ್ನೊಂದ್ಸಲ ರಿವೈಸ್ ಮಾಡಿ ನೋಡ್ತಾ ಹೋಗಿ. ವಿಡಿಯೋಸು ಈಸಿ ಇದೆ. ಓಕೆ, ಬಾಯ್.